ಅರಿವಿಗರಿದೆನಿಸುತ್ತೆ ಸರ್ವಮಧರಿಸಿ ಸಚ್ಚಿದ್ರೂಪವೆನಿಸುತ್ತೆ ಪರಕೆ ಪರವೆನಿಸುತ್ತೆ ತಾನೇ ಬೆಳಗುತ್ತಿರುತ್ತಿರುವ ಇರಿಕೆ ಚೇತನದ ರೂಪವೆನಿಸಿರೆ ನಿರುತ ನಂಬಿದ ಸಾಧಕಗೆ ತನ್ನಿರವನೇ ನನಗೈವ ಬೊಮ್ಮವದೊಂದು ಮಿಗಿಲೆಸೆಗೆ ನೆನೆಯ ದಿನ ಕಥಾಭಾಗ ರಾವಣ ಬಂದು ವಾಲಿಯನ್ನು ಯುದ್ಧಕ್ಕೆ ಕರಿಬೇಕು ಅಂತ ಬಂದ. ಆದರೆ ವಾಲಿಯನ್ನು ನೋಡಿಯೇ ಅವನು ಹೆದರ್ಬಿಟ್ಟ. ಇವನ ಜೊತೆ ನಮಗೆ ಯುದ್ಧ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೆದರಿ ಅವನನ್ನು ಕಪಟದಿಂದ ಹಿಡಿದುಬಿಟ್ಟು ಸೋಲ್ಸೋಣ ಅಂತ ಹೋದ. ಕೊನೆಗೆ ವಾಲಿ ಅವನನ್ನು ಕಂಕಳಲ್ಲಿ ಇರುಕ್ಕೊಂಡು ಸಿಕ್ಕಿಸ್ಕೊಂಡು ಕಬ್ಬಿನ ಗಾಣಕ್ಕೆ ಕಬ್ಬಿನ ಜಲ್ಲೆಗಳನ್ನು ಸಿಕ್ಕಿಸ್ಕೊಂಡು ರಸ ಅದನ್ನು ಒಸರೋ ಹಾಗೆ ಮಾಡ್ತಾರಲ್ಲ ಹಾಗೆ ಮಾಡಿ ಅವನು ವಾಲಿ 3-4 ಸಮುದ್ರದ ಕಡೆಗೆ ಹೋಗಿ ಸಂಧ್ಯಾ ವಂದನೆಯನ್ನು ಮಾಡಿಕೊಂಡು ಕಿಷ್ಕಿಂಧೆಯಲ್ಲಿ ಬಂದು ಅವನನ್ನು ಕೆಳಗಡೆಗೆ ಅವನ ಕಂಕಳನ್ನು ಹಿಡಿತವನ್ನು ಸಡಿಲಿಸ್ತಾನೆ. ಅವನು ತಪ್ಪಂತ ಕೆಳಗೆ ಬಿದ್ದು ಮೂರ್ಛೆ ಹೋಗ್ತಾನೆ. ಆಮೇಲೆ ಅವನು ವಾಲಿಯ ಸ್ನೇಹವನ್ನು ಬಯಸಿ ಸ್ನೇಹ ಹಸ್ತವನ್ನು ಚಾಚಿದಾಗ ವಾಲಿ ಅದಕ್ಕೆ ಒಪ್ಕೊಂಡಿದ್ದಾನೆ. ಹೀಗೆ ಒಪ್ಕೊಂಡಿದ್ದಂತಹ ಆ ಸ್ನೇಹ ಹೇಗೆ ಮುಂದುವರಿತಾ ಇದೆ ಅನ್ನೋದನ್ನು ಈ ಮೊದಲನೆಯ ಪದ್ಯ, ಇವತ್ತು 4ನೆಯ ತರಂಗ, ಚತುರ್ಥ ತರಂಗದ ಆರಂಭ ಆಗ್ತಾ ಇದೆ. ನೋಡೋಣ ಅದು ಹೇಗಿದೆ ಅಂತ. ಅಕ್ಕರಿಂ ರಾವಣನೋ ನೇಹದ ಸಕ್ಕರೆಯ ಸವಿಗಂಡು ತೆರಳಿದನು ಉಕ್ಕಿದುತ್ಸವದಿಂದಲೀ ಇರಲು ಇವನತ್ತ ಉಕ್ಕಿದುತ್ಸಹದಿಂದಲಿರಲು ಮಯಸುತನು ಸೊಕ್ಕಿದೊಂದು ಬಿಯಂಬ ದೈತ್ಯನು ತಕ್ಕುವನ ನಿಧಿರಾಳ ನರಸುರೆ ಪೊಕ್ಕೋ ನೀರದಿನಾಥ ಶಿಬಿರವ ಕಾಳಗಕ್ಕೆ ಕರೆದ. ಒಂದು ಪ್ರಸಂಗ ಮುಗಿಯುತ್ತೆ. ಈಗ ಮತ್ತೊಂದು ಪ್ರಸಂಗವನ್ನು ಆರಂಭಿಸ್ತಾ ಇದ್ದಾರೆ ಕವಿಗಳು ಈ 4ನೆಯ ತರಂಗದಲ್ಲಿ. ರಾವಣ ಸ್ನೇಹ ಹಸ್ತವನ್ನು ಚಾಚಿ ವಾಲಿ ಮತ್ತು ರಾವಣನ ನಡುವೆ ಸಖ್ಯ ಏರ್ಪಡುತ್ತೆ. ಸಖ್ಯ ಏರ್ಪಟ್ಟ ಮೇಲೆ ನಾನು ನೆನ್ನೆನೇ ಹೇಳಿದ್ದೆ, ಸುಮಾರು 1 ತಿಂಗಳ ಕಾಲ ಅವನು ಕಿಷ್ಕಿಂಧೆಯಲ್ಲಿ ಇದ್ದು ವಾಲಿಯ ಉಪಚಾರವನ್ನೆಲ್ಲ ಪಡ್ಕೊಂಡು ಅವನು ಎಲ್ಲ ರೀತಿಯಾದಂಥ ಭೋಗಗಳನ್ನೆಲ್ಲ ಅನುಭವಿಸಿ ಅವನು ತನ್ನ ಲಂಕೆಗೆ ಹೊರಡ್ತಾನೆ. ಈ ಲಂಕೆಗೆ ಹೊರಡುವವರೆಗೂ ರಾವಣನ ಪ್ರಸಂಗ ಬರುತ್ತೆ. ಈ ರಾವಣ ಮತ್ತು ವಾಲಿಯ ನಡುವೆ ಸ್ಪರ್ಧೆ ನಡೆದಿದ್ದು, ರಾವಣ ವಾಲಿಯನ್ನು ಕಂಡೇ ಹೆದರಿದ್ದು, ಇದೆಲ್ಲ ಬರೋದು ರಾಮಾಯಣದ ಉತ್ತರಕಾಂಡದಲ್ಲಿ, ಅಂದರೆ 7ನೆಯ ಒಂದು ಕಾಂಡ ಕೊನೆಯ ಭಾಗದಲ್ಲಿ ಬರುತ್ತೆ. ರಾಮ ಪ್ರಶ್ನೆ ಕೇಳ್ತಾ ಹೋದಾಗ ಅಗಸ್ತ್ಯರು ಇದಕ್ಕೆಲ್ಲ ಉತ್ತರವನ್ನು ಹೇಳ್ತಾ ಹೋಗ್ತಾರೆ. ಅನೇಕ ಪ್ರಸಂಗಗಳು ನಮಗೆ ಉತ್ತರಕಾಂಡದಲ್ಲೇ ಬರೋದು. ಈ ರಾವಣನದು ಕೂಡ ಅಲ್ಲೇ ಬರುತ್ತೆ. ಉತ್ತರಕಾಂಡವನ್ನು ಪ್ರಕ್ಷಿಪ್ತ ಭಾಗ ಅಂತ ಕೂಡ ಹೇಳೋದು ಉಂಟು. ಆದರೆ ಬಹುಜನರು ಅಂದರೆ DVG ಅವರು ಜೊತೆಗೆ ನಮ್ಮ ಪೂಜ್ಯರಾದಂಥ ಪ್ರೊಫೆಸರ್ G. ವೆಂಕಟಸುಬ್ಬಯ್ಯನವರು ಕೂಡ ಅದು ಪ್ರಕ್ಷಿಪ್ತ ಅಲ್ಲ ಅಂತಲೇ ಹೇಳಿದ್ದಾರೆ. ಅದು ರಾಮಾಯಣದಲ್ಲಿ ಅನೇಕ ಪ್ರಕ್ಷಿಪ್ತ ಭಾಗಗಳಿವೆ, ಆದರೆ ಉತ್ತರಕಾಂಡ ಪ್ರಕ್ಷಿಪ್ತ ಭಾಗ ಅಲ್ಲ ಅಂತ ಎಲ್ಲರೂ ಕೂಡ ಒಪ್ಪಿದ್ದಾರೆ. ಅಲ್ಲಿ ಬರುವಂತಹ ಪ್ರಸಂಗ ಇದು ಅಂತ ಗೊತ್ತಾಗುತ್ತೆ. ಈಗ ರಾವಣ ಲಂಕೆಗೆ ಹೋದ ಮೇಲೆ ವಾಲಿ ಬಹಳ ಉತ್ಸಾಹದಿಂದ ಕಿಷ್ಕಿಂಧೆಯಲ್ಲಿ ತನ್ನ ರಾಜ್ಯವನ್ನು ಆಳ್ತಾ ಇರ್ತಾನೆ. ಅವನಿಗೀಗ ಎದುರಾಡೋರೇ ಇಲ್ಲ. ಅಂಥ ರಾವಣನೇ ಇವನನ್ನು ನೋಡೇ ಸೋತು ಹೊಟ್ಟೋದ. ಅವನು ನಿನ್ನ ಸ್ನೇಹವೇ ಇರಲಪ್ಪ, ನಿನ್ನ ಜೊತೆ ವೈರ ಬೇಡ ಅಂತ ಹೋದ್ಮೇಲೆ ಇನ್ನು ಇವನನ್ನು ಎದುರಿಸಿ ನಿಲ್ಲೋರು ಯಾರಿದ್ದಾರೆ?
ಯಾರೂ ಇಲ್ಲ. ಅಂತಹ ಅಸಮಾನನಾದಂಥ ಪರಾಕ್ರಮಿ ಇವನು. ಹೀಗೆ ಇರಬೇಕಾದ್ರೆ ಈ ಒಬ್ಬ ದುಂದುಬಿ ಅನ್ನೋವಂಥ ದೈತ್ಯ, ಅವನು ನಾನೆನ್ನೆ ಹೇಳಿದ್ನಲ್ಲ, ರಾವಣ ಹೇಗೆ ಯಾರು ನನಗೆ ಸರಿಸಮನಾಗಿ ಯುದ್ಧ ಮಾಡುವಂಥ ವೀರರಿದ್ದಾರೆ ಅಂತ ಹೇಳಿ ಅವನು ಕಿವಿಗಾರರ ಬಿದ್ದರೆ ಸಾಕಂತೆ ಆ ವಿಷಯ ಹೋಗಿ ಪುಷ್ಪಕವನ್ನು ಹತ್ಕೊಂಡು ಹೋಗಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದ ಅಂತ. ಹಾಗೆ ಈ ರಾಕ್ಷಸರಿಗೆ ಅದೊಂದು ಗುಣ ಇತ್ತು ಅಂತ ಅನಿಸುತ್ತೆ. ಈ ದುಂದುಬಿ ಕೂಡ ರಾಕ್ಷಸನೇ, ದೈತ್ಯ ಅವನು ಕೂಡ. ಅವನುವೇ ನೋಡಿ, ತಕ್ಕ ಇದಿರಾಳ ನರಸುತೆ, ತನ್ನ ಜೊತೆ ಸರಿಸಮನಾಗಿ ಯುದ್ಧ ಮಾಡಬಲ್ಲಂತಹ ಎದುರಾಳಿ ಯಾರಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಹುಡುಕೊಂಡು ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ನೀರಧಿನಾಥ ಶಿಬಿರವ ಕಾಳಗಕ್ಕೆ ಕರೆದ ಅಂತ. ನೀರಧಿನಾಥ ಅಂದರೆ ಸಮುದ್ರ, ನೀರಿಗೆ ಅಧಿನಾಥನಾಗಿರುವಂಥವನು. ನೀರಧಿ ಅಂದರೆ ಸಮುದ್ರ, ಸಮುದ್ರಕ್ಕೆ ಅಧಿನಾಥ ಅಂದರೆ ಸಮುದ್ರ ರಾಜ ಅಂತ ಅರ್ಥ. ಇಲ್ಲಿ ಸಮುದ್ರ ರಾಜನನ್ನು ಹೊಕ್ಕುಬಿಟ್ಟು ನೀನು ಬಾ ನನ್ನ ಜೊತೆ ಯುದ್ಧ ಮಾಡು ಅಂತ ದುಂದುಬಿ ಅನ್ನುವಂಥ ದೈತ್ಯ ಕರೆದನಂತೆ. ಈ ದುಂದುಬಿ ಅನ್ನೋನು ಮಯಾಸುರ ಮತ್ತು ಹೇಮೆ ಇವರಿಬ್ಬರಿಗೂ ಹುಟ್ಟಿದಂಥವನು ದುಂದುಬಿ ರಾಕ್ಷಸ. ಅವನು ದುಂದುಬಿ ಅಂತ ಒಬ್ಬ ಗಂಧರ್ವ ಕನ್ಯೆ ಕೂಡ ಹೆಸರು ಉಂಟು. ಹೀಗೆ ನಮ್ಮಲ್ಲಿ ಒಂದೇ ಗಂಡು ಮತ್ತು ಹೆಣ್ಣಿನ ಹೆಸರು ಒಂದಾಗಿರೋ ಅನೇಕ ಪ್ರಸಂಗಗಳು ಬರುತ್ತೆ ನಮ್ಮ ಪುರಾಣಗಳಲ್ಲಿ. ಈ ದುಂದುಬಿ ಅನ್ನೋಳು ಗಂಧರ್ವ ಕನ್ಯೆ ಆಗಿದ್ದವಳು ಶಾಪದಿಂದ ಮಂಥರೆಯಾಗಿ ಹುಟ್ಟುತ್ತಾಳೆ. ಕುಬ್ಜೆಯಾಗಿ ಹುಟ್ಟಿ ಮುಂದೆ ಅವಳು ಮಂಥರೆಯಾಗಿ ಬರ್ತಾಳೆ ಅನ್ನೋದು ಕಥೆಗಳಲ್ಲಿ ಬರುತ್ತೆ. ಅಂದರೆ ಈ ಉತ್ತರಾಖಂಡದಲ್ಲಿ ಬರೋ ಎಷ್ಟೋ ಪ್ರಸಂಗಗಳು ರಾಮಾಯಣ ನಡೆಯೋದಕ್ಕೆ ಮೊದಲೇ ಆಗಿದ್ದು. ರಾಮಾವತಾರ ಆಗಿ ರಾಮಾಯಣ ಅಂತ ನಾವು ಯಾವ ಕಥೆಗಳನ್ನು ಕೇಳ್ತೀವೋ ಅದಕ್ಕೆ ಬಹಳ ಮೊದಲೇ ನಡೆದಂಥ ಘಟನೆಗಳೆಲ್ಲ ಇಲ್ಲಿ ಉತ್ತರಾಖಂಡದಲ್ಲಿ ಬರುತ್ತೆ. ಅಂತಹ ಆ ದುಂದುಬಿ ಈಗ ಅವನು ಸಮುದ್ರಕ್ಕೆ ಹೊಕ್ಕಿದ್ದಾನೆ, ಕಾಳಗಕ್ಕೆ ಕರೆದಿದ್ದಾನೆ. ಮಾಡ್ತೀರಾ ನನ್ನ ಜೊತೆ ಯುದ್ಧ ಮಾಡು ಬಾ ಅಂತ ಹೇಳಿ. ಆಗ ಆ ಸಮುದ್ರ ರಾಜ ನೋಡಿ ಹೇಳ್ತಾ ಇದ್ದಾನೆ, ದುರುಳ ನೀತನು ತಕ್ಕ ಧೂರ್ತನ ನರತಿ ತೋಳಿನ ತೀಂಟೆಗಳವೆನೋ ಸರಿಸಮದ ನಿಂದಿವಗೆ ಕಾಳಗ ಗುಡುವ ಮನಮಿಲ್ಲ ತೆರಳಲಿವನೆಂದೆನುತೆ ವಾರಿದಿಯರ ಸಂಬಂಧಿಸಿ ಜಡರು ನಾಂಗಳು ದೊರೆಯಹನು ಹಿಮವಂತ ಸಾರು ಅರೆ ವಿಜಯಂಗೈವುದು ಎನೆ. ಸಮುದ್ರ ರಾಜನಿಗೆ ಸುಮ್ಮನೆ ಇವನು ಕಾಲು ಕೆರ್ಕೊಂಡು ಬಂದು ದಯವಿಟ್ಟು ಮೊಬೈಲ್ ಮ್ಯೂಟ್ ಮಾಡಿದ್ದೆ. ಸಮುದ್ರ ರಾಜನಿಗೆ ಕಾಲು ಕೆರ್ಕೊಂಡು ಬಂದು ಈ ಥರ ಯುದ್ಧ ಕರೆದ್ರೆ ಯಾಕೆ ಸುಮ್ಮನೆ ಯುದ್ಧ ಮಾಡಿ ಶಕ್ತಿಯನ್ನು ಕಳ್ಕೊಳ್ಬೇಕು? ಏನೋ ಅನಿವಾರ್ಯವಾಗಿ ಯುದ್ಧ ಮಾಡಲೇಬೇಕಾಯಿತು, ವೈರಿಗಳನ್ನು ಎದುರಿಸಬೇಕಾಯಿತು, ತಮ್ಮ ಎಲ್ಲೆಗೆ ರಾಷ್ಟ್ರಕ್ಕೆ ಏನಾದರೂ ಆಪತ್ತು ಬಂತು ಅಂದಾಗ ಶಕ್ತಿಯನ್ನೆಲ್ಲ ಸಂಚಯ ಮಾಡಿಕೊಂಡು ವ್ಯಯ ಮಾಡಿ ಯುದ್ಧ ಮಾಡಬೇಕಾದದ್ದು ಧರ್ಮ. ಆದರೆ ಏನೂ ಇಲ್ಲದೆ ಸುಮ್ಮನೆ ಬಂದು ನಾನು ಶಕ್ತಿವಂತನಾಗಿದ್ದೀನಿ ನನ್ನ ಜೊತೆ ಯುದ್ಧ ಮಾಡು ಅಂತ ಹೇಳಿ ಅವನ ತೋಳ ತೀಟೆಗೆ ಇವನನ್ನ ಬಂದು ಕರೆದ್ರೆ ಇವನು ಯಾಕೆ ಯುದ್ಧ ಮಾಡಬೇಕು? ಹಾಗೆ ನೋಡಿ ಸಮುದ್ರ ರಾಜ ಆ ಒಂದು ವಿವೇಚನೆಯನ್ನು ಯೋಚನೆ ಮಾಡಿ ಹೇಳ್ತಾ ಇದ್ದಾನೆ, ಇದಾನಲ್ಲ ಇವನು ಸುಮ್ಮನೆ ಕಾಲು ಕೆರ್ಕೊಂಡು ಬಂದಿದ್ದಾನಲ್ಲ, ಇವನಿಗೆ ಸರಿಯಾದಂಥ ಒಬ್ಬ ಧೂರ್ತನನ್ನ ವೀರನನ್ನ ತೋರಿಸ್ಬಿಟ್ಟು ಇವನು ಕಡಿತಾ ಇದೆಯಲ್ಲ, ಇವನು ತೋಳಿನ ತೀಟ ಇದೆಯಲ್ಲ ಅದನ್ನ ಕಳೀತೀನಿ. ಇವನ ಜೊತೆ ನಿಂತು ನಾನು ಯಾಕೆ ಯುದ್ಧ ಮಾಡಬೇಕು? ನನಗೆ ಅದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಸದ್ಯ ಇವನು ಇಲ್ಲಿಂದ ಹೋದ್ರೆ ಸಾಕು ಅಂತ ಯೋಚನೆ ಮಾಡಿ ಅವನು ಹೇಳ್ತಾ ಇದ್ದಾನೆ ದುಂದುಬಿಗೆ, ಅಪ್ಪ ನನ್ನನ್ನು ಕ್ಷಮಿಸ್ಬಿಡು, ಜಡರು ನಾಂಗಳು. ಜಡ ಅಂತಂದ್ರೆ ಎರಡು ಅರ್ಥ. ಜಡ ಅಂದ್ರೆ ನೀರು ಅಂತನೂ ಅರ್ಥ, ಜಡಧಿ ಅಂದ್ರೂ ಕೂಡ ಸಮುದ್ರವೇ. ಜಡ ಅಂತಂದ್ರೆ ನಮ್ಮ ಕೈಲಿ ಏನೂ ಆಗಲ್ಲ, ನಾವು ವಿ ಆರ್ ನಾಟ್ ವೆರಿ ಆಕ್ಟಿವ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. ನನಗೆ ಅವೆಲ್ಲ ಮಾಡೋದಕ್ಕಾಗೋದಿಲ್ಲಪ್ಪ. ನೀನು ಹಿಮವಂತ ಇದ್ದಾನಲ್ಲ, ಅವನು ಎಲ್ಲರಿಗೂ ರಾಜ. ಅವನು ಸಮುದ್ರ ತುಂಬಬೇಕು ಅಂದ್ರೂ ಕೂಡ ಹಿಮವಂತನೇ ಬೇಕು. ಅಲ್ಲಿಂದನೇ ನದಿಗಳೆಲ್ಲ ಹುಟ್ಟಿ ಕೆಳಗೆ ಇಳಿದು ಬಂದು ಸಮುದ್ರವೆಲ್ಲ ತುಂಬಬೇಕಾಗಿರೋದು. ಹಾಗೆ ಅವನು ಎಲ್ಲದಕ್ಕೂ ಒಡೆಯನಾಗಿದ್ದಾನೆ, ಮಹಾಬಲಶಾಲಿಯವನು. ಅವನ ಹತ್ರ ನೀನು ಹೋಗು, ಹೊತ್ತು ಮಾಡಬೇಡ, ತಡ ಮಾಡಬೇಡ, ಬೇಗ ಹೋಗು ಅಲ್ಲಿಗೆ ಅಂತ ಹೇಳಿ ಸದ್ಯ ಇವನದು ಬೀಸೋ ದೊಣ್ಣೆ ತಪ್ಪಿದ್ರೆ ಸಾಕು ಅಂತ ಹೇಳಿ ಅವನನ್ನು ಅಟ್ಟಿದ್ದಾನೆ.
ಅಟ್ಟಿದಾಗ ಇವನು ಅಲ್ಲಿಂದ ಬಂದು ಹಿಮವಂತನ ಹತ್ರ ಬಂದು ಅದ್ರಿರಾಜನನ್ನ ಕೋಪಾಡಂಬರದಿ ಕೂಗ್ತಾ ಇದ್ದಾನೆ. ಮತ್ತದನುಜಗೆ ಬಾವು ಯುದ್ಧ ಮನಿತೋ ಪಡೆಯುವ ಪದವಿ ಏವುದೋ ಕೊತ್ತವಿದ ಪರಿಹರಿಸಿಕೊಳ್ಳುವುದೇ ಮೇಲು ತನಗೆಂದು ಹತ್ತಿರಕ್ಕೆ ಕರೆದವನ ದುಂದುಬೀಗಿ ಮತ್ತನು ಎನ್ನೊಳ್ ಸರಸಂಯೇ ಕೈ ಇತ್ತ ನಿನ್ನೆಯ ನೆಲೆಗೆ ಸೊಗಸಿನ ತಾಣಗಳನ್ನು ಈವೇ. ಹಿಮವಂತ ಅಠಾಣ ರಾಗದಲ್ಲಿ ಬದಲು ಕೊಡ್ತಾ ಇದ್ದಾನೆ. ಅವರಿಗೆ ಜಾಗ ಕೊಟ್ಟೆ ನಾನು. ಸೊಗಸಿನ ತಾಣಗಳನ್ನು ಈವೆ ಅಂತ ಹೇಳಿ ನಿಮ್ಮಿಬ್ರಿಗೂ ಹೇಳ್ತಾ ಇದ್ದಾರೆ ಮೇಡಮು. ಸ್ವಾಗತ ಗುಹಾ ಅವ್ರಿಗೂ ಅರುಣ ಅವ್ರಿಗೂ. ನೋಡಿ, ಹಿಮವಂತನ ಹತ್ರ ಬಂದು ಅದ್ರಿರಾಜನ ಹತ್ರ ಬಂದು ಅವನು ಜೋರಾಗಿ ಕೂಗ್ತಾ ಇದ್ದಾನೆ. ಕೂಗಿದಾಗ ಅವನು ಯೋಚನೆ ಮಾಡ್ತಾನೆ, ಯಾರು? ಹಿಮವಂತ. ನನಗೆ ಈಗಾಗಲೇ ನಗಾಧಿಪತಿ ಹಿಮವಂತ ಅದ್ರಿರಾಜ ಅಂತ ಎಲ್ಲ ಹೇಳಿ ಹೆಸರು ಬಂದಿದೆ, ಪದವಿ ಇದೆ, ಪ್ರಸಿದ್ಧಿನೂ ಇದೆ. ಇನ್ನು ಇವನ ಜೊತೆ ಯುದ್ಧ ಮಾಡಿ ನನಗೆ ಇನ್ನೇನು ವಿಶೇಷವಾದಂಥ ಬಿರುದು, ಬಾವಲಿ, ಪದವಿ ಏನು ಸಿಗುತ್ತೆ? ಸುಮ್ಮನೆ ಯಾಕೆ ನಾನು ಶ್ರಮ ಪಡಬೇಕು? ಇದು ಇವನ ಹತ್ರ ಯುದ್ಧ ಮಾಡೋದು ಅಂದರೆ ನನಗೆ ಆಪತ್ತು. ನನ್ನ ಒಂದಿಷ್ಟು ಈ ಬೆಟ್ಟ ಗುಡ್ಡ ಪ್ರದೇಶಗಳಿದೆಯಲ್ಲ, ಕೋಡುಗಲ್ಲುಗಳಿದೆಯಲ್ಲ, ಅವೇ ಹಾಳಾಗುತ್ತೆ. ಅದ್ರ ಮೇಲಿರುವಂಥ ಅರಣ್ಯಗಳಿರ್ಬೋದು, ನದಿಗಳಿರ್ಬೋದು, ನಿರ್ಜರಗಳಿರ್ಬೋದು, ಇವೆಲ್ಲ ಕೂಡ ನಷ್ಟ ಆಗುತ್ತೆ. ಇವನನ್ನು ಪರಿಹರಿಸ್ಕೊಳ್ಳೋದೇ ಮೇಲು ಅಂತ ಹಿಮವಂತ ಕೂಡ ಯೋಚನೆ ಮಾಡ್ತಾನೆ. ನೋಡಿ ಯಾವ ರೀತಿ ಯೋಚನೆ ಮಾಡಬೇಕು ರಾಜನೈತಿಕವಾಗಿ ಅನ್ನೋದಕ್ಕೆಲ್ಲ ಇದೆಲ್ಲ ಸೂಚನೆ. ಸುಮ್ಮನೆ ಬಂದು ಕಾಲು ಕೆರ್ಕೊಂಡು ಯುದ್ಧ ಮಾಡಕ್ಕೆ ಬಂದರೆ ನಮ್ಮ ಶಕ್ತಿಯನ್ನು ಸುಮ್ಮನೆ ವ್ಯಯ ಮಾಡ್ಕೋಬಾರ್ದು. ಅದನ್ನು ಹೇಗಾದರೂ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮೊದಲು ನೋಡಬೇಕು. ಅದನ್ನೇ ಸಾಮ, ಭೇದ, ದಂಡ ಅಂತ ಹೇಳೋದು ಅದನ್ನೇ. ಇವರಿಬ್ಬರು ಆ ಒಂದು ಸಾಮ ಮತ್ತು ಭೇದ ಈ ಎರಡು ಮಾರ್ಗವನ್ನು ಬಳಸ್ತಾ ಇದ್ದಾರೆ. ಹೇಳಿಬಿಟ್ಟು ದುಂದುಬಿಗೆ ಹೇಳ್ತಾ ಇದ್ದಾನೆ, ನೋಡಪ್ಪ, ನನ್ನ ಹತ್ರ ಈ ಥರ ಎಲ್ಲ ಆಟ ಯಾಕೆ ಆಡ್ತೀಯ? ಯುದ್ಧ ಮಾಡೋದಕ್ಕೆ ಯಾಕೆ ಕರಿತೀಯ? ನೋಡು, ನೀನು ಬೇಕಾದ್ರೆ ಇರು ಒಂದು ಸ್ವಲ್ಪ ದಿನ. ಎಷ್ಟು ಚೆನ್ನಾಗಿರುವಂಥ ಜಾಗಗಳಿವೆ, ಎಷ್ಟು ಚೆನ್ನಾಗಿದೆ, ಹಿಮಾವೃತವಾದ ಅನೇಕ ಶಿಖರಗಳಿವೆ, ಅನೇಕ ಕಣಿವೆಗಳಿವೆ, ಅನೇಕ ತಪ್ಪಲುಗಳಿವೆ. ನೋಡು, ನೀನು ಅಲ್ಲೆಲ್ಲ ಇದ್ದು ಆನಂದವಾಗಿದ್ದು ಹೋಗು, ಯುದ್ಧಕ್ಕೆ ಯಾಕೆ ಕರಿತೀಯ ಅಂತ. ಇದು ಹಿಮವಂತನದು ಹೇಗೆ ಅಂತಂದರೆ, ದುರ್ಜನಂ ಪ್ರಥಮಂ ಒಂದೇ ಸಜ್ಜನಂ ತದನಂತರಂ ಅಂತ ಹೇಳಿ ಸಂಸ್ಕೃತದ ಒಂದು ಉಕ್ತಿ ಉಂಟು. ಕೆಟ್ಟವ್ರು ಬಂದರೆ ಮೊದಲು ಅವ್ರ ಕೈ ಮುಗಿದು ಅವರನ್ನು ಆ ಕಡೆ ಕಳಿಸ್ಬಿಡ್ಬೇಕು. ಅವ್ರನ್ನ ತುಂಬ ಹೊತ್ತು ಹತ್ರ ಇಟ್ಕೋಬಾರ್ದು. ಸಜ್ಜನಂ ತದನಂತರಂ, ಸಜ್ಜನರನ್ನು ಆಮೇಲೆ ನಮಸ್ಕಾರ ಮಾಡಿದ್ರೂ ಪರವಾಗಿಲ್ಲ, ಯಾಕೆಂದರೆ ನಮಗೇನು ಕೇಡಾಗೋದಿಲ್ಲ. ಇವ್ರಿಗೆ ನಮಸ್ಕಾರ ಮಾಡದೆ ಹೋದರೆ ಖಂಡಿತ ಕೇಡಾಗತ್ತೆ ಅಂತ. ಇದಕ್ಕೆ ತುಷ್ಯತು ದುರ್ಜನ ನ್ಯಾಯ ಅಂತ ಹೇಳಿ ಒಂದು ನ್ಯಾಯ ಕೂಡ ಉಂಟು. ಲೌಕಿಕ ನ್ಯಾಯಗಳು ಅಂತ ನಮ್ಮಲ್ಲಿ ನಾವು ಯಾವುದನ್ನ ಗಾದೆ ಅಂತ ಹೇಳ್ತೀವೋ ಹಾಗೆ ಸಂಸ್ಕೃತದಲ್ಲಿ ಲೌಕಿಕ ನ್ಯಾಯಗಳು ಅಂತ ಕರೀತಾರೆ. ಅನೇಕ ನ್ಯಾಯಗಳಿವೆ. ಅದರಲ್ಲಿ ತುಷ್ಯತು ದುರ್ಜನ ನ್ಯಾಯೇನ ಅಂತ ಹೇಳಿ ವಾದ ಮಾಡುವಾಗ ಅದನ್ನು ಬಳಸ್ತಾರೆ. ಹಾಗೆ ಹಿಮವಂತ ಕೂಡ ಇವನನ್ನು ಹೇಗಾದರೂ ಪರಿಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದಾನೆ. ಆಗ ಇನ್ನೂ ಒಂದು ಮಾತನ್ನ ಮುಂದೆ ಹೇಳ್ತಾ ಇದ್ದಾನೆ ನೋಡಿ ಹಿಮವಂತ. ಬಲ್ಲಿದನು ನೀನಹುದು ವಾಲಿಯ ಬುಲ್ಲವಣೆ ಬಿರುಸಾಯ್ದೋ ನೀ ನರನು ಇಲ್ಲಿ ತನಗಂ ನೆರವೋ ಮಂಗನ ಕಾಟ ತಪ್ಪುವುದೋ ಇಲ್ಲೇ ನೀ ನೆಲಸೆನಲು ವಾಲಿಯ ಸೊಲ್ಲ ನಡಗಿಸುವನ್ನೆ ಬರೆಗಂ ನಿಲ್ಲು ಎನೆ ಎಲ್ಲಿಯುಂ ಎಂದು ನಿಲ್ಲೆನೆಲ್ಲಿಯುಂ ಎಂದು ಕಿಷ್ಕಿಂಧೆಯನು ಸೇರಿದನು. ಮೊದಲು ಹಿಮವಂತ ಅತಿಥಿಯಾಗಿ ಅವನನ್ನು ಉಪಚಾರ ಮಾಡಿ ಹಾಗೆ ಒಂದು ಸಾಮ ಮಾರ್ಗದಿಂದ ಅವನಿಗೆ ಇಲ್ಲಿರಪ್ಪ ಅಂತ ಹೇಳ್ತಾನೆ. ಆಮೇಲೆ ಮತ್ತು ಒಂದು ರೀತಿಯಾದಂತಹ ಭೇದ ಮಾರ್ಗವನ್ನು ಅನುಸರಿಸಿ
ಬಲ್ಲಿದನು ನೀನಹುದು. ಹೌದಪ್ಪ, ನೀನು ತುಂಬ ಶಕ್ತಿವಂತನೇ ಹೌದು, ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ನೋಡು, ವಾಲಿ ಅಂತ ಒಬ್ಬ ಇದ್ದಾನೆ, ನೇರವಾಗಿ ಹೇಳಲಿಲ್ಲ ನೋಡಿ. ಇವೆಲ್ಲ ತುಂಬ ಟ್ಯಾಕ್ಟಿಕ್ಸು. ನೇರವಾಗಿ ಏನಾದ್ರು ವಾಲಿಯನ್ನು ತೋರಿಸ್ಕೊಟ್ಬಿಟ್ಟಿದ್ರೆ, ಅವರೇನಾದ್ರು ಸೋತಿದ್ರೆ ವಾಲಿ ಬಂದು ಇವನಂತ ಬಂದು ಜಗಳ ಕಾಯ್ತಿದ್ದ, ನೀನು ಯಾಕೆ ನೇರವಾಗಿ ನನ್ನ ಹೆಸರು ಹೇಳಿದೆ ಅಂತ ಹೇಳಿ. ಹಾಗೆ ಹೇಳಿದೆ, ಬಹಳ ತುಂಬ ಉಪಾಯವಾಗಿ ಹೇಳ್ತಾ ಇದ್ದಾನೆ. ವಾಲಿ ಇದಾನಲ್ಲ, ಅವನ ಪ್ರತಾಪ ತುಂಬ ಜಾಸ್ತಿ ಆಯಿತು, ಭುಲ್ಲವಣೆ, ಅವನು ಬಹಳ ವೃದ್ಧಿ ಹೊಂದುತ್ತಾ ಇದ್ದಾನೆ, ಬಹಳ ಜಾಸ್ತಿ ಆಯಿತು. ನೀನು ಇರಲಿಲ್ಲಿ ತನಗಂ ನೆರವು, ಅಲ್ಲೊಂದು ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ನೀನು ಇಲ್ಲೇ ಇದ್ದುಬಿಡ್ತೀಯ ಅಂತ ಇಟ್ಕೊ, ಇಲ್ಲಿ ನೆಲೆಸು ಅಂತ ಹೇಳ್ದ ಅಲ್ವಾ, ಅನೇಕ ಸೊಗಸಿನ ತಾಣಗಳಿವೆ ಅಂತ. ನೀನಿಲ್ಲಿದ್ದರೆ ನನಗೂ ಒಂಥರ ಸಹಾಯ. ವಾಲಿ ಬಂದು ನನಗೇನು ತೊಂದರೆ ಕೊಡೋದಿಲ್ಲ, ಮಂಗನ ಕಾಟ ತಪ್ಪುವುದು ಅಂತ. ವಾನರ ಅಲ್ವೇ, ಮಂಗನ ಕಾಟ. ಬೆಟ್ಟದಲ್ಲಿ, ಅರಣ್ಯ ಪ್ರದೇಶದಲ್ಲಿ ಕೋತಿ ಕಾಟ ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು. ಅಡಿಕೆ ತೋಟ ಇಟ್ಕೊಂಡಿರೋ ಹವ್ಯಕರಂತೂ ಇವತ್ತು ಪಾಪ ಎರಡೂ ಕಣ್ಣು ಒರೆಸ್ಕೊಂಡು ಅಳ್ತಾ ಇದ್ದಾರೆ, ಅಷ್ಟು ಕೋತಿ ಕಾಟ ಆಗಿದೆಯಂತೆ ಅಲ್ಲೆಲ್ಲ. ಇಲ್ಲಿ ಅದನ್ನು ಅವನು ಹೇಳ್ತಾ ಇದ್ದಾನೆ, ಯಾರು ಹಿಮವಂತ, ನೀನು ಇಲ್ಲಿದ್ದು ಬಿಟ್ರೆ ಮಂಗನ ಕಾಟ ನನಗೆ ತಪ್ಪುತ್ತೆ, ಅಂದರೆ ವಾಲಿ ಕಾಟ ನನಗಿರೋದಿಲ್ಲ. ವಾಲಿ ಇಲ್ಲಿಗೆ ಬಂದು ಏನು ತೊಂದರೆ ಮಾಡೋದಕ್ಕೆ ಅವನು ಬರೋದಿಲ್ಲ ಅಂತ ಹೇಳಿ, ನೀನು ನೆಲೆಸು ಇಲ್ಲೇ ಅಂತ ಅಂತಿದ್ದ ಹಾಗೇನೆ ದುಂದುಬಿಗೆ ಗೊತ್ತಾಯಿತು, ಓಹೋ ವಾಲಿ ಅಂತ ಒಬ್ಬ ಮಹಾಬಲಶಾಲಿ ಇದ್ದಾನೆ, ನಾನು ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ವಾಲಿಯನ್ನ ಹೆಡೆಮುರಿ ಕಟ್ಟಿ ಅವನನ್ನ ಮಕಾಡೆ ಮಲಗಿಸೋ ತನಕ ನಾನು ಎಲ್ಲೂ ನಿಲ್ಲೋದಿಲ್ಲ ಅಂತ ಹೇಳಿಬಿಟ್ಟು ಕಿಷ್ಕಿಂಧೆಗೆ ಹೋಗಿದ್ದಾನೆ. ಯಾವಾಗ ಹೋಗಿದ್ದವನು? ಜೀವರಾಶಿಗಳೆಲ್ಲ ನಿದ್ರಾದೇವಿಯರ ಮಡಿಲಲ್ಲಿ ತಮ್ಮಯ ನೋವನೆಲ್ಲವ ಮರೆದು ಶಾಂತಿಯ ಪರಮ ಸೀಮೆಯೊಳು ತಾವೇ ತಾವಾಗಿರುವುದೇ ರಜನೀ ದೇವಿಯರ ಮೌನಕ್ಕೆ ಘನತೆಯ ತೀವಿ ಪೊಡಮಟ್ಟಿರೆ ನಿಶೀಥೆಯ ಸಮಯದಲ್ಲಿ ಧನುಜ ತೋರಣವ ನಡಗಟ್ಟಿ ಖುರದಿಂ ಧಾರಿಣಿಯನಪ್ಪಳಿಸಿ ಶೃಂಗದ ಕೂರಿತಃ ಕೊನೆಯಿಂದೆ ಕದಗಳ ಸೀಳು ಕೆಡಪುತ್ತೆ ತಾರರಮದಿಂದಾರ್ದು ಮೌನವ ಸೂರೆಗೊಂಡನು ದುಂದುಬಿಯೋ ಹೌಹಾರಿ ಕಪಿಕುಲ ನಿದ್ರೆಯಿಂದ ಎಳ್ಚೆತ್ತು ಕಪಿಕುಲ ಗಜ ಬದಿಸೆ ಸಾಯಂಕಾಲ ಅವರು ಜೀವರಾಶಿಗಳ ನಿದ್ರಾದೇವಿಯರ ಮಡಿಲಲ್ಲಿ ಅಂತ ಶುರು ಮಾಡ್ತಾ ಇದ್ದಾರೆ. ಅಂದರೆ ರಾತ್ರಿ ಅನ್ನೋದು ಪೂರ್ವಿ ಕಲ್ಯಾಣಿಯನ್ನು ಅವರು ಬಳಸಿದ್ದಾರೆ. ಸಂಧ್ಯಾರಾಗ ಅಂದರೆ ಸೂರ್ಯಾಸ್ತಮ ಆಗಿದೆ ಅಂತ ತಾನೇ, ಕತ್ಲೆ ಆಗೋದು ಅಂದರೆ ಸೂರ್ಯಾಸ್ತ ಆಗಿದೆ ಅಂತ, ಅದಕ್ಕೆ ಅನುಗುಣವಾದಂಥ ರಾಗವನ್ನು ಪ್ರಯೋಗ ಮಾಡಿದ್ದಾರೆ. ಎಲ್ಲ ಆ ಕಿಷ್ಕಿಂಧೆಯಲ್ಲಿ ರಾತ್ರಿ ಎಲ್ಲರೂ ಕೂಡ ತಮ್ಮಯ ನೋವನ್ನೆಲ್ಲ ಮರೆತು, ಸತ್ಯವಾದಂಥ ಮಾತು, ಎಂಥ ದುಃಖ ಇದ್ದರೂ ರಾತ್ರಿ ನಿದ್ದೆ ಬಂದಾಗ ಎಲ್ಲ ಮರೆಯುತ್ತೆ. ಎಷ್ಟೋ ಹೊತ್ತು ನಿದ್ದೆ ಬರದೇ ಇರ್ಬೋದು, ಯಾವುದೋ ಒಂದು ಪ್ರಹರದಲ್ಲಾದರೂ ಒಂದು ಜಾವದಲ್ಲಾದರೂ ಒಂದು ಗಂಟೆ ಒಂದು ಗಳಿಗೆ ಕಣ್ಣು ಮುಚ್ಚೋದು ಎಷ್ಟು ನೋವಿನ ಸಂದರ್ಭದಲ್ಲೂ ಅದು ನಡೆಯುತ್ತೆ. ಹಾಗೆ ಕಣ್ಣು ಮುಚ್ಚಿದಂತಹ ಆ ವೇಳೆಯಲ್ಲಿ ಎಲ್ಲ ನೋವುಗಳು ಕೂಡ ನಮಗೆ ಗೊತ್ತೇ ಆಗೋದಿಲ್ಲ, ಎದ್ದ ಮೇಲೇ ಬೇರೆ ಎಲ್ಲ ಗೊತ್ತಾಗೋದು. ಹಾಗೆ ಆ ಕಪಿ ಸಂಕುಲವೆಲ್ಲ, ವಾನರ ಸಂಕುಲವೆಲ್ಲ ನೋವನ್ನು ಮರೆತು ನಿದ್ದೆ ಮಾಡ್ತಾ ಇದ್ದಾರೆ. ಶಾಂತಿಯ ಪರಮ ಸೀಮೆಯಲ್ಲಿದ್ದಾರಂತೆ, ಅಂದರೆ ಅದಕ್ಕೆ ಅದೇ ಎಲ್ಲೇ ನಿದ್ದೆ ಮಾಡೋದೇ ಪರಮ ಶಾಂತಿ ಅಂತ ಹೇಳಿ. ಹಾಗಿರ್ಬೇಕಾದ್ರೆ ಮತ್ತೆ ಇದು ಹೇಗಿತ್ತು, ಅವರು ನಿದ್ರೆ ಮಾಡೋದು ಅಂದರೆ ಮಲ್ಕೊಳ್ಳೋದು, ಅಂಗಾತ ಮಲ್ಕೊಳ್ಳೋದು ಅಂತ. ಹಾಗೆ ಮಲ್ಕೊಂಡಿದ್ದು ಹೇಗಿತ್ತಂತೆ ಅಂದರೆ
ಬಹಳ ಸುಂದರವಾದಂಥ ಈ ಪದಪ್ರಯೋಗ, ಈ ವಾಕ್ಯ ಪ್ರಯೋಗವನ್ನು ಕವಿಗಳು ಮಾಡಿದರೆ. ರಜನೀ ದೇವಿಯರ ಮೌನಕ್ಕೆ ಘನತೆಯ ತೀವಿ ಕೊಡಮಟ್ಟಿದೆ. ರಜನೀ ದೇವಿ, ನಿಶಾದೇವಿ ನಮ್ಮಲ್ಲಿ ಎಲ್ಲವನ್ನು, ಹಗಲನ್ನ, ಸಂಧ್ಯೆಯನ್ನ, ರಾತ್ರಿಯನ್ನ, ಸೂರ್ಯನನ್ನ, ಚಂದ್ರನನ್ನ ಎಲ್ಲವನ್ನೂ ಕೂಡ ಭಗವತ್ ಸ್ವರೂಪದಿಂದ ಕಾಣೋದು ನಮ್ಮ ಭಾರತೀಯ ಪರಂಪರೆ. ಭಗವತಿ ಅಂದರೆ ಭಗವಾನ್ ಸೂರ್ಯದೇವ ಅಂತಾನೆ ಎಲ್ಲ ಕಡೆ ಬಳಸ್ತಾರೆ. ನಮ್ಮ ಬಾಣಭಟ್ಟನ ಕಾದಂಬರಿ ಇರ್ಬೋದು, ಕಾಳಿದಾಸನ ಕಾವ್ಯಗಳಿರ್ಬೋದು, ಎಲ್ಲ ಕೂಡ. ಸಂಧ್ಯೆಗೂ ಹಾಗೇನೆ ಭಗವತಿ, ಸಂಧ್ಯಾ ಅಂತ ಹೇಳಿ ಬಳಸೋದು. ಅಂದರೆ ಆ ಒಂದು ಗೌರವದಿಂದ ಕೂಡಿದ ವಿಶೇಷಣಗಳನ್ನು ಬಳಸಿಯೇ ಈ ಪದಪ್ರಯೋಗವನ್ನು ಮಾಡ್ತಾರೆ. ಹಾಗೆ ಆ ನಿಶಾದೇವಿ ನಿದ್ರೆ ಮಾಡ್ತಾ ಇದ್ದಾಳಂತೆ, ತಾನೂ ಕೂಡ ಮೌನವಾಗಿದ್ದಾಳೆ, ಯಾವ ಚಟುವಟಿಕೆಗಳು ಇಲ್ಲ. ಅಂತಹ ಆ ಘನತೆಯ ತೀವಿ ಕೊಡಮಟ್ಟಿರೆ. ಎಲ್ಲರೂ ಅದಕ್ಕೆ ಅವರು ಗೌರವವನ್ನು ಕೊಡ್ತಾ ಇದ್ದಾರಂತೆ. ಆ ರಾತ್ರಿಯಲ್ಲಿ ಗಲಾಟೆ ಮಾಡಿ ಆ ನಿಶಾದೇವಿಯ ಮೌನವನ್ನು ನಾವು ಕಲಕಬಾರ್ದು ಅನ್ನೋ ಗೌರವದಿಂದ ಎಲ್ಲರೂ ಕೂಡ ಇದ್ದಾಗ ಈ ಧನುಜನಾದಂಥ ದುಂದುವಿ ಬಂದು ಅವನು ತೋರಣವ ನಡಗಟ್ಟಿ, ಎರಡು ಷಟ್ಪದಿಗಳು ಸೇರಿ ಒಂದು ಷಟ್ಪದಿ, ಒಂದು ವಾಕ್ಯವಾಗಿ, ಒಂದು ವಿಷಯವಾಗಿ ಅದನ್ನು ಬರೆದಿದ್ದಾರೆ. ಹಾಗಾಗಿ ಅವ್ರು ಎರಡನ್ನೂ ಒಟ್ಟಿಗೆ ವಾಚನ ಮಾಡಿದ್ದು. ತೋರಣ ಅಂದರೆ ಹೆಬ್ಬಾಗಿಲು. ಆ ಹೆಬ್ಬಾಗಲನ್ನ ಅವನು ಬಂದು ಅಡ್ಡಗಟ್ಟಿದ್ದಾನೆ, ಅದನ್ನು ಜೋರಾಗಿ ಗುದ್ದಿದ್ದಾನೆ. ತನ್ನ ಈ ಕಾಲಿನ ಉಗುರುಗಳಿಂದ, ಪುರಪುಟದಿಂದ ಈ ಭೂಮಿಯನ್ನೆಲ್ಲ ಚೆನ್ನಾಗಿ ಅದನ್ನು ತುಳಿತಾ ಇದ್ದಾನೆ. ತನ್ನ ಕೋಡುಗಳಿಂದ, ಆ ದುಂದುಬಿ ಅನ್ನೋನು ಮಹಿಷಾಕಾರದ ರಾಕ್ಷಸ, ಅವನಿಗೆ ಕೋಡುಗಳಿತ್ತು ಅನ್ನೋ ವಿವರಗಳು ಕೂಡ ರಾಮಾಯಣದಲ್ಲಿ ಬರುತ್ತೆ. ಆ ಕೋಡನ್ನೇ ಹಿಡ್ಕೊಂಡು ವಾಲಿ ಜಗ್ಗಾಡಿ ಅವ್ರ ಜೊತೆ ಯುದ್ಧ ಮಾಡೋದನ್ನ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಹಾಗಾಗಿ ಇಲ್ಲಿ ಶೃಂಗದ ಕೂರಿತ ಅಂದರೆ ಚೂಪಾದಂತಹ ಆ ಕೋಡುಗಳಿಂದ ಅವನು ಕದಗಳನ್ನೆಲ್ಲ ಸೀಳುಬಿಟ್ನಂತೆ. ಎಷ್ಟು ಶಕ್ತಿಶಾಲಿಯಾಗಿದ್ದಿರ್ಬೋದು, ಆ ಒಂದು ಕೊಂಬಿನಿಂದಲೇ ಸೀಳಬೇಕು ಅಂತಂದ್ರೆ ಮಾಡಿದಾಗ ಜೋರಾಗಿ ತಾರರವದಿಂದ ಎತ್ತರವಾದ ಕೊರಳಿನಿಂದ ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾನೆ. ಇಡೀ ಮೌನವನ್ನ, ಆ ಘನತೆಯ ತೀವಿ ಕೊಡಮಟ್ಟಿ ಎಲ್ಲರೂ ಆ ಮೌನವನ್ನ ಅನುಭವಿಸ್ತಾ ಇದ್ದಂತಹ ಆ ರಾತ್ರಿಯ ಮೌನವನ್ನ ಇವನು ಹಾಳುಗೆಡುತ್ತಾನೆ. ಆಗ ಇಡೀ ಕಪಿಕುಲ ಹೌಹಾರಿ ಗಜವಜಿಸಿ ಗೊಂದಲಿಸಿ ನಿದ್ರೆಯಿಂದ ಎದ್ದಿದೆ. ಸದ್ದು ಹಬ್ಬಿತು ವಾನರಾಧಿಪ ನಿದ್ದೆಯಿಂದ ಎಚ್ಚತ್ತನಾಕ್ಷಣ. ಸುದ್ದಿಯೇನೋ ಎಂದರಿಯನು ಅಂತಃಪುರವ ಹೊರವಂಟ ಹೊದ್ದಿ ಕುತುಕವರಾಣಿ ವಾಸದಲ್ಲಿದ್ದ ಪರಿಜನ ತಾರೆಯೊಡಬರರೋ ಉದ್ಧತನ ದುಂದುಬಿಯ ಸಮರೋತ್ಸಾಹವನ್ನು ಕಂಡ. ಸದ್ದು ಹಬ್ಬಿತು. ಇವನು ಮಾಡ್ತಿರೋಂತಹ ತಾರರವ, ಉಚ್ಚ ಎತ್ತರದ ಕೊರಳಿನ ಆ ಗಲಾಟೆ ಎಲ್ಲ ಕಡೆ ಹಬ್ಬಿದೆ. ಅವನ ಕೂಗು ಮಾರ್ದನಿಸಿದೆ, ಮೊಳಗಿದೆ ಅಂತಾರಲ್ಲ, ಕಿಷ್ಕಿಂದೆ ಮೊದಲೇ ಅದು ಬೆಟ್ಟ ಗುಡ್ಡ ಗುಹೆ ಇವೆಲ್ಲ ಇದ್ದಂಥ ಪ್ರದೇಶ. ಅದು ಇವನು ಕೂಗಿದ್ದು ಒಂದು ಬೆಟ್ಟಕ್ಕೆ ಅಪ್ಪಳಿಸಿ ಮತ್ತೊಂದು ಬೆಟ್ಟಕ್ಕೆ ಪ್ರತಿಧ್ವನಿಸಿ ಇಡೀ ಕಿಷ್ಕಿಂದೆಯನ್ನೇ ಆವರಿಸ್ಬಿಟ್ಟಿದೆ ಅವನ ಧ್ವನಿ. ಎಲ್ಲ ಎದ್ದು ಬಂದಿದ್ದಾರೆ. ವಾನರಾಧಿಪ ಅಂದರೆ ಇವಾಗ ವಾಲಿ ಎದ್ದು ಬಂದಿದ್ದಾನೆ. ಏನು ಈ ಥರ ಯಾರೋ ಬಂದು ರಾತ್ರಿ ಹೊತ್ತಲ್ಲಿ ಹೀಗೆ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ನೋಡೋದಿಕ್ಕೆ ಅಂತಃಪುರದಿಂದ ಹೊರಗಡೆ ಬಂದಿದ್ದಾನೆ. ಆ ರಾಣಿವಾಸಕ್ಕೂ ಕೂಡ ಕೌತುಕ, ಏನಿದು ಈ ಥರ ಯಾರೋ ಬಂದು ಗಲಾಟೆ ಮಾಡ್ತಿದಾರಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ತಾರೆಯ ಜೊತೆನಲ್ಲಿ ಇವನ ಹಿಂದೆ ಬರ್ತಾ ಇದ್ದಾರೆ. ಬಂದ ನೋಡಿದ್ರೆ ಈ ದುಂದುಬಿ ಸಮರೋತ್ಸಾಹದಿಂದ ಅಲ್ಲಿ ಅಡಗಟ್ಟಿ ನಿಂತಿದ್ದಾನೆ. ಅದನ್ನ ಕಂಡು ಸಮರೋತ್ಸಾಹವನ್ನು ನೋಡ್ತಾನೆ. ನೋಡಿ ಈ ವಾಲಿಯನ್ನ ಕಂಡು ನೋಡಿ ದುಂದುಬಿ ಮಾತಾಡ್ತಾ ಇದ್ದಾನೆ. ಅವನ ಅದಟುತನ ನೋಡಿ, ಪೂವ ಸರಳನು ಬಿಟ್ಟು ಬಂದೈ ಕಾವರಾಯನೆ ಪೆಣ್ಣ ಪಡೆ ಬೆಂಗಾವಲಿಗೆ ನಡೆತಂದು ಇಪ್ಪುನೋ ನಿಮ್ಮ ವಲ್ಮೆಯನು ನಾವು ಕಂಡೆವೋ
ನಿಮ್ಮ ಪಡೆಗಿಂದ ಆವು ಜಯವಧುವೀವೆವು ಅಂತಿರಲು ಆವನಿದಿರಲಿ ನಿಲ್ವಾ ಸೋಜಿಗದಾಳ ಕಂಡೆನಲೆ. ಈ ವಾಲಿಯನ್ನ ಕೆಣಕ್ತಾ ಇದ್ದಾನೆ ಅವನು. ಬಂದು ನಿಂತ್ಕೊಂಡು ಇವನ್ ಹಿಂದೆ ಎಲ್ಲರೂ ಅಂತಃಪುರದ ರಾಣಿಯರು, ತಾರೆ ಹಿಂದೆ ಅನೇಕ ಪರಿಜನರು ಎಲ್ಲರೂ ಬಂದಿದ್ದಾರಲ್ಲ, ಬರ್ತಿದ್ದ ಹಾಗೇನೆ ಇವನು ಅವನನ್ನ ಕೆಣಕೋದು. ಆಹಾ, ಬಂದ್ಯಾನಪ್ಪ ಮನ್ಮಥ ಅಂತ ಹೇಳಿ. ಕಾವ ಅಂದ್ರೆ ಮನ್ಮಥ, ಕಾಮದೇವ ಅಂತ. ಕಬ್ಬಿಗರ ಕಾವ, ಆಂಡಯ್ಯನ ಅಚ್ಚ ಕನ್ನಡದ ಕಾವ್ಯ ಅದು ಕಬ್ಬಿಗರ ಕಾವ. ಕಾವ ಅಂದ್ರೆ ಮನ್ಮಥ ಅಂತ ಅರ್ಥ ಅಲ್ಲಿ. ಹಾಗೆ ಅವನನ್ನ ಕಿಚಾಯಿಸ್ತಾ ಇರೋದು ವಾಲಿನ. ಪೂವ ಸರಳನು ಬಿಟ್ಟು ಬಂದೈ. ಮನ್ಮಥನದು ಹೂಬಾಣ, 5 ಹೂಗಳ ಬಾಣವನ್ನ ಇಟ್ಕೊಂಡಿರ್ತಾನೆ ಅಂತ ಹೇಳಿ ಬರುತ್ತೆ. ಆ ಹೂಬಾಣವನ್ನ ಬಿಟ್ಟು ಬಂದಿರೋ ಅಂತಹ ಮನ್ಮಥ ನೀನು ಅಂತ ಅಂದ್ರೆ ಏನರ್ಥ? ಅಂತಃಪುರದಿಂದ ತಾನೊಬ್ಬರೇ ಬರ್ದೇನೇನೆ ಎಲ್ಲ ಹೆಂಗಸರನ್ನು ಹಿಂದೆ ಇಟ್ಕೊಂಡು ಬಂದಿದೀಯಲ್ಲ, ಹೆಂಗಸರನ್ನ ಹಿಂದೆ ಇಟ್ಕೊಂಡು ಬಂದು ನನ್ನ ಹತ್ರ ಏನು ಯುದ್ಧ ಮಾಡ್ತೀಯಾ? ನೀನೇನು ಬಿಟ್ಟು ಬಂದ್ಯಾ ಮನ್ಮಥನ ನೀನು ಅಂತ ಹೇಳಿ ಕಿಚಾಯಿಸಿದ್ದಲ್ದೇನೆ ನಿನ್ನ ಹೆಣ್ಣ ಪಡೆ ನಿನ್ ಬೆಂಗಾವಲಿಗಿದೆ. ಇನ್ನು ನಿನ್ ಜೊತೆ ನಾನೇನಪ್ಪ ಯುದ್ಧ ಮಾಡೋದು? ಯಾರಾದ್ರೂ ಗಂಡಸರು ಇದ್ರೆ ಅವ್ರ ಜೊತೆ ಯುದ್ಧ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ನೀನು ನಿನ್ನ ರಕ್ಷಣೆಗೆ ಅವ್ರನ್ನ ಇಟ್ಕೊಂಡು ಬಂದಿದೀಯಾ? ಕಂಡೆ ನಿಮ್ಮ ಬಲ್ಮೆಯೇನು, ಒಲ್ಮೆಯೇನು ಅಲ್ಲ, ನಿನ್ನ ಬಲ್ಮೆಯೇನು ಅಂತ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತದು. ನಿನ್ನ ಬಲ್ಮೆ ಏನು ಅನ್ನೋದು ನನಗಿವಾಗ ಗೊತ್ತಾಯ್ತು ಬಿಡು. ಆಯ್ತು, ಇವತ್ತು ನಿಮ್ಮ ಆ ಪಡೆ ಇದೆಯಲ್ಲ, ಅಂದ್ರೆ ಆ ಹೆಂಗಸರು ಇದಾರಲ್ಲ, ಅವ್ರಿಗೆಲ್ಲ ನಾನು ಜಯವಧುವನ್ನ ನಾನು ಕೊಡ್ತೀನಿ. ಅಂದ್ರೆ ಅವ್ರು ಗೆದ್ದಿದ್ದಾರೆ, ಹೋಗು ಇವತ್ತೊಂದು ರಾತ್ರಿ ಅವ್ರ ಜೊತೆ ಎಲ್ಲ ನೀನು ಆರಾಮಾಗಿ ಅಂತಃಪುರದಲ್ಲಿ ಏನೇನೆಲ್ಲ ಸುಖ ಪಡಬೇಕೋ ಎಲ್ಲವನ್ನೂ ಪಟ್ಟುಬಿಟ್ಟು ಬಾ, ಆಯ್ತಾ ಅಂತ ಹೇಳಿ ಅವನನ್ನ, ಇಂತಹ ಒಬ್ಬ ಸೋಜಿಗದ ವೀರನನ್ನ ನಾನಿವತ್ತು ಕಂಡೆನಪ್ಪ. ಆಯ್ತು, ನಿನ್ ಜೊತೆ ಏನು ಯುದ್ಧ ಮಾಡೋದು? ಹೋಗು ಪಾಪ, ನಿದ್ದೆಯಿಂದ ಎದ್ದು ಬಂದಿದೀಯಾ, ಹೋಗು ಮಲ್ಕೊಂಡಿದ್ದು, ನಾಳೆ ಬಾ ಅಂತ ಹೇಳೋ ರೀತಿಯಲ್ಲಿ ಅವನನ್ನ ಚುಚ್ಚುತ್ತಾ ಇದ್ದಾನೆ. ಯಾವುದೇ ವೀರನಿಗೆ ಚುಚ್ಚು ಬಿಟ್ರೆ ಅವನು ಕೆರಳೋದು ಅತಿಯಾಗಿರುತ್ತೆ. ಅದು ವಾಲಿಯಂತಹ ಮಹಾವೀರ. ಅವನ ಗಂಡಸತನವನ್ನೇ ಇವನು, ಅಂದ್ರೆ ವೀರವನ್ನೇ ಇವನು ಕೆಣಕ್ತಾ ಇದ್ದಾನೆ. ಹಾಗೆ ಮಾಡಿದಾಗ ಅವನಿಗೆ ಕೋಪ ಬರುತ್ತೆ. ಮೂಲ ರಾಮಾಯಣದಲ್ಲಿ ಬರೋದೇನು ಅಂತಂದ್ರೆ, ಹೀಗೆ ನೀನು ಅಂತಃಪುರದಿಂದ ಬಂದಿದೀಯಾ, ಎಷ್ಟೊಂದು ಜನ ಹೆಂಗಸರು ನಿನ್ನ ಹೆಂಡತಿಯರು ಎಲ್ಲರನ್ನೂ ಕರ್ಕೊಂಡು ಬಂದಿದೀಯಾ, ಅವರೆಲ್ಲರೂ ಇರುವಾಗ ನಾನು ಯುದ್ಧ ಮಾಡಿದ್ರೆ ಭ್ರೂಣ ಹತ್ಯೆ ಮಾಡಿದ್ದಕ್ಕೆ ಸಮ ಆಗುತ್ತೆ. ಹಾಗಾಗಿ ಇವತ್ತೊಂದು ರಾತ್ರಿ ನಿನಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ದುಂದುಬಿ ಮಾತಾಡ್ತಾನೆ. ಅಂದ್ರೆ ಏನೇನೆಲ್ಲ ಧರ್ಮಶಾಸ್ತ್ರದ ವಿಷಯಗಳನ್ನ ತರ್ತಾರೆ, ರಾಕ್ಷಸರಿರ್ಬೋದು, ವಾನರರಿರ್ಬೋದು, ಸ್ತ್ರೀಯರಿರ್ಬೋದು, ಒಬ್ಬ ತಾರೆ ಇರ್ಬೋದು, ಎಲ್ಲರಿಗೂ ಕೂಡ ಅನೇಕ ಈ ಶಾಸ್ತ್ರದ ಸೂಕ್ಷ್ಮಗಳನ್ನೆಲ್ಲ ಇಟ್ಕೊಂಡು ಅವರು ಮಾತುಗಳನ್ನ ಆಡ್ತಾ ಇದ್ದಿದ್ದು. ಹೀಗೆ ಭ್ರೂಣ ಹತ್ಯೆ ಅಂದ್ರೆ ಏನರ್ಥ? ಆ ಸಂತಾನಕ್ಕಾಗಿಯೇ ಮಿಲನ ಅನ್ನುವಂತಹ ಭಾರತೀಯ ಪರಂಪರೆಯನ್ನ ಗೌರವಿಸ್ತಿದ್ದದ್ದು ನಮ್ಮ ಈ ವಾಲ್ಮೀಕಿ ಮಹರ್ಷಿಗಳ ಕಾವ್ಯ. ಹಾಗೆ ಒಂದು ವೇಳೆ ನಿನ್ ಜೊತೆ ಯುದ್ಧ ಮಾಡಿ ನಿನ್ನನ್ನು ಕೊಂದುಬಿಟ್ಟೆ ಅಂತ ಇಟ್ಕೊ, ಆಮೇಲೆ ಅವನ ಹೆಂಡತಿಯರಿಗೆ ನಿನ್ನಿಂದ ಸಂತಾನವೇ ಆಗೋದಿಲ್ವಲ್ಲ. ಹಾಗಾಗಿ ಭ್ರೂಣ ಹತ್ಯೆಗೆ ಮಾಡಿದ ಸಮ ಅಂತ ಹೇಳಿ ದುಂದುಬಿ ಹೇಳ್ತಾನೆ. ಆ ಒಂದು ಮಾತು ಎಷ್ಟು ದೂರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ನಿಸ್ತು. ಹೀಗೆ ಹೇಳಿದ ಮೇಲೆ ವಾಲಿ ಮಾತಾಡ್ತಾ ಇದ್ದಾನೆ ನೋಡಿ. ಮಹಿಷರಾಜನ ಮನ್ನಣೆಯ ನಾಂ ವಿಹಿತವಾಗಿಯೇ ಗೈದು ಕಳುಹುವೆ ನಿಹಗೆ ನಿನ್ನಯ ಗುಣಕ್ಕೆ ಸರಿದೊರೆಯಪ್ಪ ಪಟ್ಟದಲ್ಲಿ ವಿಗರಿಸಲು ನೆರವಿತ್ತು ನಾಂಗಳು ಸಹಕರಿಸಿ ಕಳುಹುವೆವು ನೀಂಗಳು ಬಹುದನೆ ಹಾರೈಸಿ ಜವಪುರದಲ್ಲಿ ನಿಮ್ಮವನೋ ವಾಲಿಗೂ ಕೆರಳತ್ತೆ. ಹೀಗೆಲ್ಲ ನನ್ನನ್ನ ಇವನು ತುಂಬಾ ಸಸಾರ ಮಾಡ್ತಾ ಇದ್ದಾನೆ, ಹಗುರವಾಗಿ ನೋಡ್ತಾ ಇದ್ದಾನಲ್ಲ ಅಂತ ಹೇಳಿ, ಆಯ್ತು ನೀನು ಹೀಗೆಲ್ಲ ಹೇಳ್ತಿದೀಯಲ್ಲ, ನಿನಗೆ ಯಾವ ಗೌರವ ಸಲ್ಲಬೇಕೋ ಅದನ್ನ ನಾನು ಸರಿಯಾಗೇನೆ ಮಾಡಿ ಕಳಿಸ್ತೀನಿ. ವಿಹಿತವಾಗಿಯೇ ಗೆಯ್ದು ಕಳುಹುವೆ ನಿಹಗೆ. ಇವನಿಗೆ ಇವಾಗೆ ಅಂತ ಆಗ್ಬೇಕದು, ಇಹಗೆ ಅಂತ ಇದೆ, ಇವಾಗೆ ನಾನು ಅದನ್ನೇ ಸರಿಯಾಗಿ ಮಾಡಿ ಕಳಿಸ್ತೀನಿ ಅಂತ ಹೇಳಿ. ಆಯ್ತು, ನಿನ್ನ
ಗುಣಕ್ಕೆ ಸರಿ ದೊರೆಯಪ್ಪ, ಸರಿ ಅನ್ನುವಂತಹ ಪಟ್ಟದಲ್ಲಿ, ಅಂದ್ರೆ ಅವನಿಗೆ ಯಾವ ಪಟ್ಟ? ಯಮರಾಯನ ಪುರದಲ್ಲಿ ಆ ಪಟ್ಟ. ಅದನ್ನ ನಾನು ನಿನಗೆ ಸರಿಯಾಗಿ ಕೊಡ್ತೀನಿ, ನಾವು ಅದಕ್ಕೆ ನಿನಗೆ ನಾನು ಸಹಕರಿಸಿ ಕಳುಹುವೆವು, ಅದಕ್ಕೆ ಸರಿಯಾದಂಥ ಕೋಆಪರೇಟ್ ಮಾಡ್ತೀನಪ್ಪ, ನೀನು ಬೇಗ ಹೋಗಿ ಅಲ್ಲಿ ಯಮರಾಜನ ಒಂದು ದರ್ಬಾರಲ್ಲಿ ನಿನಗೆ ಸರಿಯಾದಂಥ ಒಂದು ಸಿಂಹಾಸನವನ್ನು ನಾನು ಏರ್ಪಾಡು ಮಾಡ್ಕೊಡ್ತೀನಿ ಅಂತ ಹೇಳಿ ವಾಲಿ ಅವನಿಗೆ ಹೇಳ್ತಾ ಇದ್ದಾನೆ. ನೀಗಳು ಬಹುದು, ಆಯ್ತು ನೀವು ಬರ್ಬೋದು, ಇವಾಗ ಯುದ್ಧಕ್ಕೆ ಈಗಲೇ ಬರ್ಬೋದು, ನನಗೇನು ಒಂದು ರಾತ್ರಿ ಅವಕಾಶ ಬೇಡ, ಈಗಲೇ ಬಾ ನೀವು ಯುದ್ಧಕ್ಕೆ. ಜವಪುರದಲ್ಲಿ ನಿಮ್ಮವನು ಹಾರೈಸಿ, ಜವಪುರ ಅಂದ್ರೆ ಯಮಪುರದಲ್ಲಿ ನಿಮಗೆ ಒಂದು ಇದನ್ನ ಅಂತ, ಅಥವಾ ಜವಪುರ ಅಂತಂದ್ರೆ ಬೇಗ ಅನ್ನೋ ಅರ್ಥನೂ ಆಗುತ್ತೆ. ಬಹುಶಃ ಜವಪುರ ಅನ್ನೋದೇ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಒಂದು ಇರೋದಕ್ಕೆ ಹೋಗೋದಕ್ಕೆ ಬೇಡ್ಕೊಂಡು ನೀನು ಬಾ ಯುದ್ಧಕ್ಕೆ ಅಂತ ಹೇಳಿ ವಾಲಿ ಅವನನ್ನ ಕರೆದಿದ್ದಾನೆ. ಕರೆದು ಮುಂದಿನ ಪದ್ಯ ನೋಡಿ. ಉಂಡು ದಂಡದ ರುಚಿಯ, ಉಂಡು ದಂಡದ ರುಚಿಯ ಜವನನು ಕೊಂಡು ಬೆನ್ನೊಳು ಭರದ ಸವಿಯನು, ಕಂಡೆಡೆಗೆಲ್ಲ ಧಾವಿಸಿ ನೋಟಗಳ ಸೊಂಪವುಂಡು ಯುಗ ಯುಗದಲ್ಲಿ, ಪಟ್ಟವ ಚಂಡ ನಿನಗರ್ಪಿಸಲು ಕಾಯ್ದಿಗ ಕೊಂಡದನು ದಾಯಿಗನ ಬಯಕೆಯ ಸಲಿಸಿ, ಸುಖಿಸು ಸುಖಿಸು ಎನ್ನಲು. ಆ ವಾಲಿಯ ಮಾತು ಮುಂದುವರಿತಾ ಇದೆ. ಹೇಳ್ತಾ ಇದ್ದಾನೆ, ಚಂಡ ಅಂದ್ರೆ ಯಮರಾಜ, ಯಮಧರ್ಮರಾಜ ನಿನಗೆ ಒಂದು ಪಟ್ಟವನ್ನ ಕೊಡೋದಕ್ಕೆ ಕಾಯ್ಕೊಂಡಿದ್ದಾನೆ. ಅವನು ಕೊಂಡದನು, ನೀನು ಬೇಗ ಸಾಧ್ಯವಾದಷ್ಟು ಬೇಗ ಹೋಗಿ ಅದನ್ನ ನೀನು ಪಡ್ಕೊಂಡು ಆ ದಾಯಿಗನ ಬಯಕೆಯ, ದಾಯಿಗ ಅಂದ್ರೆ ದಯಾದಿ ಅಂತ, ಕೊಡೋದಿಕ್ಕೆ ಅಂತ ಹೇಳಿ ಸಿದ್ಧ ಆಗಿರುವಂಥವನ ಬಯಕೆ, ಅವನ ಬಯಕೆಯನ್ನ ನೀನು ಬೇಗ ಸಲ್ಲಿಸು, ಸುಖಿಸು ಅಂತ ಹೇಳಿ ಇವನು ಕೂಡ ವ್ಯಂಗ್ಯವಾಗಿಯೇ ಆ ದುಂದುಬಿಯನ್ನು ಚುಚ್ಚುತ್ತಾ ಇದ್ದಾನೆ. ಇದಕ್ಕೆ ನೋಡಿ, ಅವನು ಮೊದಲ ಸಾಲುಗಳನ್ನು ಹೇಳ್ತಿರೋದು ಉಂಡು ದಂಡದ ರುಚಿ, ಇದೆಲ್ಲ ಯಮನಿಗೆ. ಜವನನು ಕೊಂಡು ಬೆನ್ನೋಳು ಭರದ ಸವಿಯನು, ಇವನು ಎಲ್ಲೆಲ್ಲಿ ಹೋಗಿ ಯಾರ್ಯಾರ ಹತ್ರ ಯುದ್ಧ ಮಾಡಿದ್ನೋ ಈ ದುಂದುಬಿ, ಅದೆಲ್ಲ ನೀನು ದಂಡವನ್ನ ಚೆನ್ನಾಗಿ ಇದು ಮಾಡಿದೀಯಾ, ನೀನು ನಿನ್ನ ಬೆನ್ನಲ್ಲಿ ಈಗ ಯಮನನ್ನ ಹೊತ್ಕೊಂಡು ಬಂದಿದೀಯ, ನಿನಗೆ ಸಾವು ನಿನ್ನ ಬೆನ್ನು ಹತ್ತಿ ಬಂದಿದೆ, ಅದಕ್ಕೆ ನೀನು ನನ್ನ ಹತ್ರ ಬಂದಿದೀಯಾ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಎಲ್ಲೆಲ್ಲೆಲ್ಲ ಓಡಾಡಿದೀಯ ನೀನು, ಸಮುದ್ರಕ್ಕೆ ಹೋದೆ, ಹಿಮಾಲಯಕ್ಕೆ ಬಂದೆ, ಇನ್ನೂ ಎಲ್ಲೆಲ್ಲಿ ಹೋಗಿದೆಯೋ ಯಾರಿಗೂ ಗೊತ್ತೋ, ಎಲ್ಲೆಲ್ಲ ಕಡೆ ಓಡಾಡಿ ನೋಟಗಳ ಸೊಂಪನುಂಡು ಯುಗ ಯುಗದಲ್ಲಿ. ವಾಲಿಯಷ್ಟೇ ಇವನು ಹಳೆಯವನಿರ್ಬೇಕು, ಯಾವ್ಯಾವ ಯುಗದಲ್ಲಿ ಏನೇನೆಲ್ಲ ಯಾವ್ಯಾವ ನೋಟದ ಸೊಂಪನ್ನೆಲ್ಲ ಉಂಡಿದೆಯೋ ಗೊತ್ತಿಲ್ಲ, ಇದೆಲ್ಲ ನಿನ್ನ ತೀರ್ತು, ಇಲ್ಲಿಗೆ ನಿನ್ನ ಆಯುಸ್ಸು ಅನ್ನೋದು ಮುಗೀತು. ಆ ಯಮಧರ್ಮರಾಜ ನಿನಗೊಂದು ದೊಡ್ಡ ಪಟ್ಟ ಕೂಡ ಕಾಯ್ಕೊಂಡಿದ್ದಾನೆ, ನೀನು ಬೇಗ ಹೋಗು ಆ ಪಟ್ಟವನ್ನ ಪಡೆಯೋದಿಕ್ಕೆ ಅಂತ ಹೇಳಿ ಇವನು ಕೆಣಕಿದಾಗ ಅವನು ಹೇಳ್ತಾ ಇದ್ದಾನೆ, ದುಂದುಬಿ ನಿದ್ದೆಗಣ್ಣಲ್ಲಿ ಬಂದಿದ್ದೀ ಗಣಯ್ಯ, ನೀನು ಸ್ವಲ್ಪ ಸರಿಯಾಗಿ ಮಾತಾಡು ಅಂತ ಹೇಳಿ. ನಿದ್ದೆಗಣ್ಣಿನಲೆದ್ದು ಬಂದಿಗೆ ಬದ್ಧವಿಲ್ಲದೆ ನುಡಿವೆ, ಸತಿಯೊಡನಿದ್ದು ರಾತ್ರಿಯನು ಬೆಳಗಿನಲ್ಲಿ ಆಕೆಯರು ಕಳುಹೆ ಯುದ್ಧಗೈಯಲ್ಲಿಲ್ವೇ, ಗಂಡಾಗಿದ್ದ ಅಂದೇ ಬರ್ಪುದೋ ಅಲ್ಲದೆ ದೊದ್ದಿಗನ ಪರಿಯಾಗೆ ಬದುಕಿರು ಸಾಗುವೆನು ಮುಂದೆ. ದುಂದುಬಿಯು ಸಾಧಾರಣನಲ್ಲ, ನಾನು ಹೇಳ್ತೀನಲ್ಲ ವರ್ಡ್ ವಾರ್ ಅಂತಾರಲ್ಲ ಹಾಗೆ, ಶಬ್ದಗಳಲ್ಲೇನೆ ಬೇಕಾದಷ್ಟು ಯುದ್ಧವನ್ನ ಈ ವೀರರು ಮಾಡ್ತಾರೆ. ಮಾತಿನಲ್ಲಿ ಕೆರಳಿಸೋದು, ಎಷ್ಟು ಸಾಧ್ಯವೋ ಅಷ್ಟು ಕೆರಳಿಸಿ ಆಮೇಲೆ ಯುದ್ಧ ಮಾಡೋದು, ಆ ಕೆರಳಿಕೆ ನಡೀತಾ ಇದೆ ಈಗ. ಅವನ ದುಂದುಬಿ ಅಲ್ಲ ಪಾಪ, ಮಧ್ಯರಾತ್ರಿಯಲ್ಲೋ ಯಾವಾಗಲೋ ಬಂದು ನೀನು ಗಲಾಟೆ ಮಾಡಿದ್ದಾನೆ, ನಿದ್ದೆಗಣ್ಣಲ್ಲಿ ಎದ್ದು ಬಂದಿದೀಯಾ ನೀನು, ಏನೇನೋ ಅಬದ್ಧ ಮಾತಾಡ್ತಾ ಇದೀಯಾ, ಸರಿಯಾಗಿ ನಿನಗೇನಾದ್ರು ಏನು ಮಾತಾಡ್ತಿದೀಯ ಅಂತ ಗೊತ್ತಿದೆಯಾ, ನಿನಗೆ ಏನೂ ಗೊತ್ತಿಲ್ಲ ಮಾತಾಡ್ತಾ ಇದೀಯಾ. ಪಾಪ ಹೋಗು, ನಿನ್ನ ಹೆಂಡತಿರ ಜೊತೆ ಈ ರಾತ್ರಿನ ಸುಖವಾಗಿ ನೀನು ಕಳಿ, ಬೆಳಗ್ಗೆ ಆದಮೇಲೆ ಅವರೇನಾದರೂ ಕಳಿಸಿದ್ರೆ ಬಾ, ಇಲ್ಲದೆ ಹೋದ್ರೆ ಬರಬೇಡ ಅಂತ. ಅಂದ್ರೆ ಅಲ್ಲಿಗೆ ಇವನು ಸ್ತ್ರೀ ಮೋಹದಲ್ಲಿ ತನ್ನ ವೀರವನ್ನ ಮರೆತು ಬಿಡ್ತಾನೆ ಅಂತ, ಅಥವಾ ಅವ್ರ ಹತ್ತು ಕರೆದು ಗೋಳಾಡಿ ಹೋಗ್ಬೇಡಿ, ನೀವು ಹೋದ್ರೆ ಯಾರು ನಮಗೆ ಯಾರು ಏನು ಅಂತೆಲ್ಲ ಹಾಗೆಲ್ಲ ಮಾಡಿ ತಡೆದ್ರೆ
ಸ್ತ್ರೀ ವ್ಯಾಮೋಹಕ್ಕೆ ನೀನು ಸೆರೆ ಸಿಕ್ಕಿಯ ಅಲ್ಲೇ ಇರ್ತೀಯಾದ್ರೆ ಇದ್ದು ಬಿಡು ಬರಬೇಡ ನೀನು. ಯುದ್ಧಗೈಯಲು ನಿಲ್ವೆ ಗಂಡಾಗಿದ್ದರೆ ಅಂದೇ ಬರ್ಪುದು. ನೀನು ಅವಾಗ ಅವ್ರು ಕಳಿಸಿದ್ರೆ ನೀನು ಯುದ್ಧಕ್ಕೆ ಬರ್ತೀಯ, ಅವ್ರು ಕಳಿಸ್ತಾರೆ ನೀನು ಯುದ್ಧಕ್ಕೆ ಬರಲ್ಲ ಅಂತ ಅಂದ್ರೆ ನೀನು ಹೇಳಿ ಅಂತ ಹೋಗಿ ತಲೆಮರೆಸ್ಕೊಂಡ್ಬಿಡ್ತೀಯ, ಅಂತಃಪುರದಲ್ಲೇ ಅಲ್ಲೇ ಇದ್ದು ಬಿಡ್ತೀಯ ಅಂತ. ಜೊತೆಗೆ ನೀನು ಗಂಡಾಗಿದ್ರೆ ಬರ್ತಿ ಕಣಯ್ಯ, ಈಗಲೇ ನೀನು ಬರ್ತೀಯ ನನ್ನ ಜೊತೆ ಯುದ್ಧಕ್ಕೆ. ಇಲ್ಲದೆ ಹೋದ್ರೆ ನೀನು ದೊದ್ದೆಗನ ಪರಿಯಾಗಿ ಅಂದ್ರೆ ಯಾರಿಗೋ ದಾಸನಾಗಿ ಅಥವಾ ಒಂದು ರೀತಿಯಾಗಿ ಷಂಡನ ರೀತಿಯಲ್ಲಿ ಬದುಕು, ಹೋಗು, ಹಾಳಾಗಿ ಹೋಗು, ನಾನು ಬೇರೆ ಕಡೆ ಹೋಗಿ ಇನ್ಯಾರನ್ನ ಹುಡುಕೋತೀನಿ ಅಂತ ಹೇಳಿ ಮತ್ತು ಕೆರಳಿಸಿದಾಗ ತಾರೆಗೆ ಸಿಟ್ಟು ಬಂದ್ಬಿಡತ್ತಂತೆ. ನೋಡಿ, ವಾಲಿಗಿರ್ಲಿ ಹೇಳ್ತಾ ಇದ್ದಾನೆ, ಸತ್ತು ಸೇರುವನೆಂಬ ಮೂರ್ಖನಿಗೆ ಇತ್ತು ಮದ್ದನು ಫಲವದೇ ಉದಾಗ ಹೊತ್ತು ಮೂಡುವ ಮುನ್ನ ಭಾಷೆಯ ಸರಿಸು ನೀನು ಎಂದು ಅತ್ತ ಸರಿದಳು ತಾರೆ. ದುಂದುಬಿ ಇತ್ತ ಮೈ ಮಲೆಯುತ್ತೆ ವಾಲಿಯು ಕೊತ್ತಿ ಕೊಲ್ಲುವೆನೆಂದು ಬರದಿಂ ನುಗ್ಗಿದಳು ಮುಂದೆ. ತಾರೆಗೆ ಕೋಪ ಬಂದ್ಬಿಡ್ತು. ವಾಲಿಗಿರ್ಲಿ ತನ್ನ ಗಂಡನನ್ನ ಹೀಗೆ ಅವನು ಚತುಸ್ಸಮುದ್ರದಲ್ಲಿ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಸಂಧ್ಯೆಗೆ ಹೊರಟ ಅಂದ್ರೆ 4 ಸಮುದ್ರಗಳನ್ನ ಪ್ರತಿದಿನ ಸಂಧ್ಯಾ ವಂದನೆ ಪ್ರತಿದಿನ ಮಾಡಬೇಕಾದ್ದು. ಅವರೆಲ್ಲ ವಾನರರು ಕೂಡ ಮಾಡ್ತಿದ್ರು ಅನ್ನೋದಕ್ಕೆ ನಮಗೆ ರಾಮಾಯಣದಲ್ಲಿ ಪುರಾವೆಗಳು ಸಿಗುತ್ತೆ. ಅಂತ ವಾಲಿ ಒಬ್ಬನೇ ಹಾಗೆ ಮಾಡ್ತಾ ಇದ್ದಿದ್ದು, ಮಿಕ್ಕೋರೆಲ್ಲ ಯಾರು ಮಾಡ್ತಾ ಇರಲಿಲ್ಲ. ಈ 4 ಸಮುದ್ರವನ್ನ ಸುತ್ತು ಬರೋದು ಅಂದ್ರೇನು ಸಾಧಾರಣವಾದ ಮಾತಾ? ಇಷ್ಟ್ರ ಮಧ್ಯೆ ಅವನ ರಾಜಕಾರ್ಯ, ಇಷ್ಟ್ರ ಮಧ್ಯೆ ಹೀಗೆ ರಾವಣ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಯಾರ್ಯಾರೋ ಕಾಲ್ ಕರ್ಕೊಂಡು ಬರ್ತಾರೆ, ಅವರೆಲ್ಲರೂ ಕೂಡ ಇವನು ನಿಭಾಯಿಸ್ತಾ ಇರಬೇಕು. ಇಂಥ ವೀರನಾದಂತಹ ವಾಲಿಯನ್ನ ಇವನು ಹೆಂಗಸರಿಗೆ ಅಡಿಯಾಳಾಗಿ ಬದುಕೋನು ಅನ್ನೋ ರೀತಿಯಲ್ಲಿ ಇವನು ಮಾತಾಡ್ತಾ ಇದ್ದಾನಲ್ಲ ಈ ದುಂದುಬಿ. ಅದನ್ನ ಕೇಳಿ ವೀರನ ಪತ್ನಿಯಾದಂಥ ತಾರೆಗೆನೆ ಅವಳಿಗೆ ಕೋಪ ತಾರಕ್ಕೆ ಏರ್ತು. ಅವಳು ಹೇಳ್ತಾ ಇದ್ದಾಳೆ, ನೋಡು ಇವನು ನೀನು ಎಷ್ಟು ಒಳ್ಳೆ ಮಾತು ಹೇಳಿದ್ರು ಅವನಿಗೆ ಬುದ್ಧಿ ಬರ್ತಾ ಇಲ್ಲ. ಯಾರು ಸತ್ತೇ ಸಾಯ್ತೀನಿ ಅನ್ನೋವಂಥ ಮೂರ್ಖನಿಗೆ ಯಾರಾದರೂ ಔಷಧಿ ಕೊಟ್ಟು ಸರಿ ಮಾಡೋಕ್ಕಾಗತ್ತಾ? ಮದ್ದನ್ನ ಕೊಡೋಕ್ಕಾಗಲ್ಲ. ನಾವು ಬದುಕಬೇಕು ಅನ್ನೋ ಆಸೆ ಇರೋರಿಗೆ ಬೇಕಾದ್ರೆ ಯಾರು ಔಷಧಿ ಕೊಟ್ಟು ಏನಾರು ರೋಗ ಇದ್ರೆ ಸರಿ ಮಾಡ್ಬೋದು. ಇಲ್ಲ ನಂಗೆ ಏನು ಬೇಡ, ನಂಗೆ ಬದುಕಕ್ಕೆ ಆಸೆ ಇಲ್ಲ ಅಂದ್ರೆ ಅವ್ರಿಗೇನು ಬಾಯಿ ತೆಗೆದು ಗೊಟ್ಟ ಹಾಕಿ ಹಸುಗಳಿಗೆ ಕರುಗಳಿಗೆ ಕುಡಿಸ್ತಾರಲ್ಲ ಹಾಗೆ ಮದ್ದು ಕುಡಿಸಿದ್ರು ಕೂಡ ಅದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಆಯ್ತು, ಏನು ಅದರಿಂದೇನು ಪ್ರಯೋಜನ ಇಲ್ಲ. ಆಯ್ತು ನೋಡು, ಸರಿ ರಾತ್ರಿನಲ್ಲಿ ಬಂದಿದ್ದಾನೆ ಇವನು, ಹೀಗೆ ಅಪರಾತ್ರಿಲಿ ಬಂದು ನಿನ್ನನ್ನ ಯುದ್ಧಕ್ಕೆ ಕರೆದಿದ್ದಾನೆ. ಹೊತ್ತು ಮೂಡುವ ಮುನ್ನ ಭಾಷೆಯ ಸಲಿಸು ನೀನೆಂದು ಅತ್ತ ಸರಿದಳು ತಾರೆ. ನೋಡು, ಬೆಳಗಾಗೋದ್ರಲ್ಲಿ, ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತ ಬರ್ತಿದ್ದಾಗ ಹೊರಡಬೇಕಲ್ಲ ಚತುಸ್ಸಮುದ್ರಕ್ಕೆ ಪರ್ಯಟನ ಮಾಡೋದಿಕ್ಕೆ. ಆಗ ನೀನು ಅವನನ್ನ ಅಷ್ಟರಲ್ಲಿ ಅವನ ಜೊತೆ ಯುದ್ಧ ಮಾಡಿ ಅವನಿಗೇನು ಮಾತು ಕೊಟ್ಟಿದೆಯೋ ಅದನ್ನ ನೀನು ತೀರಿಸ್ಬಿಡು ಅಂತ ಹೇಳಿ ಅವಳು ಹೋಗ್ತಾಳೆ. ಹೋಗ್ತಿದ್ದಾಗೆ ದುಂದುಬಿ ಮೈ ಮರೆಯಿತು ಮಲತು ಬರ್ತಾ ಇದ್ದಾನೆ. ವಾಲಿನ ಕುತ್ತಿ ಕೊಲ್ತೀನಿ, ಚುಚ್ಚು ಬಿಟ್ಟು ಅವನನ್ನ ಕೊಲ್ತೀನಿ ಅಂತ ಹೇಳಿ ಭರದಿಂದ ನುಗ್ಗಿದನು ಮುಂದೆ. ಆಗ ಮುಂದೆ ಕಾಡಿ ಕಣ್ಣುಗಳಿಂದ ಚುಚ್ಚುತಲಿ ಏಡಿಸುತ್ತೆ ಬಾಯಿಂದ ಉಸಿರಿಂ ತೀಡಿ ಬೆಮರಿಸಿ ತೂಗಿ ಲೋಮಶಲಾಕೆಗಳ ತುಳಿಸಿ ಪೀಡಿಸುತ್ತಲೀ ಅಡಗಿದ್ದ ಕೋಪವ ಕೂಡೆ ಹೊರಹೊಮ್ಮಿಸಿದರಿರುವರು. ನಾಡವೈರಿಯದಲ್ಲ ಬಗ್ಗದು ಕಿರಿಯ ಸಾಧನಕ್ಕೆ. ದುಂದುಬಿ ಕಾಲು ಕೆರ್ಕೊಂಡೇ ಬಂದಿರ್ಬೋದು, ಆದ್ರೆ ಅವನು ಏನು ಸಾಧಾರಣವಾದಂಥ ಶಕ್ತಿಶಾಲಿ ಅಲ್ಲ. ನಾನು ಹೇಳಿದ್ನಲ್ಲ, ಅವ್ರು ಯಾರೂ ಕೂಡ ಡಿಸಿಪ್ಲಿನ್ನು ಅಥವಾ ಒಂದು ವಾರ್ ಡಿಸಿಪ್ಲಿನ್ ಅಂತ ಇರುತ್ತಲ್ಲ, ಅಥವಾ ಟ್ರೈನ್ಡ್ ವಾರಿಯರ್ಸ್ ಯಾರೂ ಅಲ್ಲ. ವಾನರರು ಅಷ್ಟೇನೆ, ಈ ದೈತ್ಯರು ಅಷ್ಟೇನೆ. ಎಲ್ಲರೂ ಕೂಡ ಏನು ಅಂತಂದ್ರೆ ಗೆರಿಲ್ಲಾ ವಾರ್ ಥರ ದೊಡ್ಡ ದೊಡ್ಡ ಮರನೇ ಕಿತ್ಕೊಂಡು ಯುದ್ಧ ಮಾಡೋದು, ದೊಡ್ಡ ದೊಡ್ಡ ಬಂಡನೇ ತೆಗೆದು ಎತ್ತು ಬಿಡೋದು, ದಪ್ಪ ದಪ್ಪ ಕಲ್ಲುಗುಂಡನ್ನೇ ತೆಗೆದು ಹಿಡ್ಕೊಂಡು ಯುದ್ಧ ಮಾಡೋದು. ಈ ರೀತಿಯಾಗಿ ಯುದ್ಧಕ್ಕೆ ಅಂತ ಒಂದು ಯಾವ ನಿಯಮ ಆಗಲಿ ಯಾವುದೇ ಒಂದು ಸ್ಟ್ರಾಟಜಿ ಆಗಲಿ ಏನೂ ಇರ್ತಾ ಇರಲಿಲ್ಲ. ಹಾಗಿದ್ದಾಗ ಇಬ್ಬರೂ ಅಸಮಾನವಾದಂಥ ಬಲಶಾಲಿಗಳು. ಆ ಯುದ್ಧ ಏನು ಸಾಧಾರಣವೇ? ಅವರು ಹೇಗೆ ಮಾಡ್ತಾ ಇದ್ದಾರೆ? ಕಣ್ಣುಗಳಿಂದಲೇ ಕಾಡ್ತಾ ಇದ್ದಾರಂತೆ, ಚುಚ್ಚುತ್ತಾ ಇದ್ದಾರಂತೆ. ಅಂದ್ರೆ ಕಣ್ಣಿನ ದೃಷ್ಟಿಯೇ ಅಷ್ಟು ತೀಕ್ಷ್ಣವಾಗಿದೆ.
ಆ ಕಣ್ಣಿನ ನೋಟದಿಂದಲೇ ಒಬ್ರನ್ನೊಬ್ರು ಪರಸ್ಪರರನ್ನ ಚುಚ್ಚುತ್ತಾ ಇದ್ದಾರೆ. ಚುಚ್ಚೋದು ಅಂದ್ರೆ ಏನು? ಕೋಪ ಕೆರಳಿಸೋದು. ಭರತ ಬಾಹುಬಲಿಯರ ನಡುವೆ ನಡೆಯುತ್ತಲ್ಲ ದೃಷ್ಟಿ ಯುದ್ಧವೇ ಎಷ್ಟೋ ತಿಂಗಳುಗಳ ಕಾಲ ನಡೆಯುತ್ತೆ ಅಂತ ಆದಿಪುರಾಣದಲ್ಲಿ ಪಂಪ ವರ್ಣನೆ ಮಾಡ್ತಾನೆ. ಅದೇ ರೀತಿ ರನ್ನನ ಗದಾಯುದ್ಧದಲ್ಲೂ ಬರುತ್ತೆ. ಭೀಮ ದುರ್ಯೋಧನರು ಗದಾಯುದ್ಧ ಮಾಡುವಾಗ ಅವರ ದೃಷ್ಟಿ ಹೇಗೆ ಕೂರಂಬಿನ ಹಾಗೆ ಒಬ್ಬರನ್ನೊಬ್ಬರನ್ನ ಇರೀತಿತ್ತು ಅನ್ನೋ ವಿಷಯಗಳೆಲ್ಲ ಬರುತ್ತೆ. ಕಣ್ಣು ನೋಡುವಾಗ ಕಣ್ಣು ಅನೇಕ ಭಾವಗಳಿಗೆ, ನವರಸಗಳಿಗೆ ಆಕರವಾದದ್ದು ಕಣ್ಣೆ. ನೀವು ನೃತ್ಯವನ್ನ ಮಾಡೋರನ್ನ ನೋಡಿದ್ರೆ ಅವರು ಬರೀ ಕಣ್ಣುಗಳ ಚಲನೆಯಿಂದಲೇ ನವರಸಗಳನ್ನ ಹೊಮ್ಸೋದಕ್ಕೆ ಸಾಧ್ಯ, ಮಿಕ್ಕಿದೇನು ಮಾಡಲ್ಲ. ನೋಡಿರ್ಬೋದು ಎಷ್ಟೋ ಜನ ಪದ್ಮ ಸುಬ್ರಹ್ಮಣ್ಯಂ ಅಂತವರು ಅನೇಕರು ನವರಸಗಳನ್ನ ಕಣ್ಣುಗಳಿಂದಲೇ ಹೊಮ್ಮಿಸ್ತಾರೆ. ಆ ಕಣ್ಣುಗಳ ಚಲನೆ ಇದೆಯಲ್ಲ, ಭ್ರಮರ, ಅದನ್ನ ಸುಳಿಸೋದು, ತೀವ್ರವಾಗಿ ನೋಡೋದು, ಹಿಗ್ಗಲಿಸೋದು, ಅಗಲಿಸೋದು, ಈ ರೀತಿಯಾದಂಥ ವಿವಿಧ ಭಂಗಿಗಳಿಂದ ಕಣ್ಣಿನ ಅದರಿಂದ ಕೋಪವನ್ನು ಕೂಡ ಉಕ್ಕಿಸ್ಬೋದು, ಕೆರಳಿಸ್ಬೋದು, ಶಾಂತಗೊಳಿಸ್ಬೋದು, ಸಾಂತ್ವನಗೊಳಿಸ್ಬೋದು, ಈ ರೀತಿ ಅನೇಕ ಕ್ರಿಯೆಗಳನ್ನು ಮಾಡ್ಬೋದು. ಹೀಗೆ ಇಲ್ಲಿ ಯುದ್ಧದಲ್ಲಿ ಮಾಡ್ತಿರೋದೇನವರು, ಅವರ ನೋಟ ಹೇಗಿತ್ತಂತೆ ಅಂದರೆ ತೀಕ್ಷ್ಣವಾದ ಬಾಣಗಳು ಚುಚ್ಚಿದಾಗ ಹೇಗೆ ದೇಹಕ್ಕೆ, ಶರೀರಕ್ಕೆ ಘಾಸಿಯಾಗಿ ಕೋಪ ಬರುತ್ತೋ ಹಾಗೆ ಇವರು ಒಂದು ರೀತಿಯಾಗಿ ಅವಹೇಳನಕರವಾದ ದೃಷ್ಟಿ, ಕೆರಳಿಸುವಂಥ ದೃಷ್ಟಿಯಿಂದ ಚುಚ್ಚುತ್ತಾ ಇದ್ರು, ಏಡಿಸ್ತಾ ಇದ್ರಂತೆ. ಬಾಯಿಂದ ಉಸಿರಿಂ ಏಡಿಸುತ್ತೆ, ಮಾತಾಡ್ತಾ ಮಾತುಗಳಿಂದ ಚುಚ್ಚೋದು. ನೀನು ಎಷ್ಟ್ರೋನೋ, ನೀನು ಯಾರು ಹುಟ್ಟಿದೋನೋ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅವರನ್ನ ಏಡಿಸೋದು, ಹಾಗೆ ಕೆರಳಿಸೋದು, ಇದೆಲ್ಲ ಮಾಡ್ತಾ ಇದ್ರಂತೆ. ಮತ್ತೆ ಉಸಿರಿಂ ತೀಡಿ ಬೆಮರಿಸಿ, ಬಿಸಿ ಉಸಿರನ್ನ ಬಿಡ್ತಾ ಒಬ್ಬರ ಮೇಲೊಬ್ರು ಅವರು ಬೆವರು ಬರೋ ಹಾಗೆ ಮಾಡ್ತಾ ಇದ್ರಂತೆ. ಹೀಗೆ ಯುದ್ಧದ ಯಾವ ಯಾವ ರೀತಿಯನ್ನ ಹೇಳ್ತಾ ಇದ್ದಾರೆ ಇದರಲ್ಲಿ. ಹೀಗೆ ಮಾಡಿದಾಗ ಇಬ್ಬರಿಗೂ ಇವನಿಗೆ ವಾಲಿ ಅಂತೂ ವಾನರ, ಅವನಿಗೆ ಕೂದಲು ಜಾಸ್ತಿ, ಲೋಮ ಶಲಾಕೆಗಳ ಸುಳಿಸಿ ಅವರ ಕೂದಲೇ ಚಟುಮ್ ಅಂತ ಎದ್ದು ನಿಂತ್ಕೊಂಡಿದೆಯಂತೆ. ಆ ಎದ್ದು ನಿಂತ್ಕೊಂಡಿದ್ದಾಗ ಅದು ಶಲಾಕೆಯ ಥರ, ಒಂದು ರೀತಿಯಾಗಿ ಭರ್ಜಿ ಥರ ಪರಸ್ಪರ ಚುಚ್ಚೋ ರೀತಿಯಲ್ಲಿ ಆಗ್ತಾ ಇದೆ. ಹೀಗೆ ಒಬ್ಬರನ್ನ ಒಬ್ಬರು ಅನೇಕ ಬಗೆಯಲ್ಲಿ ಪೀಡಿಸ್ತಾ ಇದ್ದಾಗ ಕೋಪವನ್ನು ಕೂಡೆಯೇ ಹೊರಹೊಮ್ಮಿಸ್ತಾ ಇದ್ರಂತೆ ಇಬ್ಬರು ಕೂಡ. ಆಮೇಲೆ ಇಬ್ಬರಿಗೂ ಗೊತ್ತಾಯಿತು ನಾಡ ವೈರಿ ಅದಲ್ಲ, ಬಗ್ಗದು ಕಿರಿಯ ಸಾಧನಕ್ಕೆ. ಇದು ಸಾಧಾರಣವಾದಂತಹ ಶತ್ರು ಅಲ್ಲ. ವಾಲಿಗೂ ಗೊತ್ತಾಯಿತು, ದುಂದುಬಿಗೂ ಗೊತ್ತಾಯಿತು. ನಾವು ಯಾರನ್ನ ಎದುರಿಸ್ತಾ ಇದ್ದೀವೋ ಅವರು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ. ದೇ ಆರ್ ನಾಟ್ ವೆರಿ ವೆರಿ ಆರ್ಡಿನರಿ ವಾರಿಯರ್ಸ್ ಅಂತ ಗೊತ್ತಾದ ಮೇಲೆ ಬಗ್ಗದು ಕಿರಿಯ ಸಾಧನಕ್ಕೆ. ಇದನ್ನ ಅಲ್ಪ ಪ್ರಯತ್ನದಿಂದ, ಅಲ್ಪ ಉಪಾಯಗಳಿಂದ ಇವನನ್ನ ಗೆಲ್ಲೋದಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಯ್ತಂತೆ. ಹಾಗೆ ಗೊತ್ತಾದ ಮೇಲೆ ಯುದ್ಧ ಯಾವ ರೀತಿ ಮುಂದುವರಿತಾ ಇದೆ ನೋಡಿ. ಗಿರಿಯ ಶಿಖರಗಳೆಲ್ಲ ಸಮೆದು ಮರವನೆಲ್ಲವ ನುಚ್ಚುಗೈದರು, ಸರಿಸಮದ ಹೊಯ್ದಾಟಂ ಆದುದು, ಸೋಲಲಿಲ್ಲ ಅವರು. ಕಿರಿಯ ಸಾಧನಂ ಆತ್ಮ ಜಯಮಂ ದೊರಕಿಸದು, ಮೇ ಆತ್ಮಬಲಮೇ ಪಿರಿಯ ಸಾಧನಂ ಎಂದು ಹೊಯ್ದರು ತಮ್ಮ ಬಾಹುಗಳು. ಭಾಗ್ಯಶ್ರೀ, ವಿನಯವೂ ಇದೆ, ಈಗ ಗೊತ್ತಾಗಿದೆ ಆತ್ಮಬಲವೇ ಎಲ್ಲಕ್ಕಿಂತ ದೊಡ್ಡದಾದ ಬಲ ಅನ್ನೋದು ಗೊತ್ತಾಗಿದೆ. ಆ ವಿನಯ ಭಾಗ್ಯಶ್ರೀಯಲ್ಲಿ ಹೊರಹೊಮ್ಮಿದೆ ಅಂತ ಅನ್ಕೊಳ್ಬೋದು. ನೋಡಿ, ಅವ್ರು ಹೇಳ್ತಿದ್ದು ಯಾವುದು? ಕಿರಿಯ ಸಾಧನಕ್ಕೆ ಬಗ್ಗದು ಅಂತ ಹೇಳಿದ್ದು ಇದನ್ನೆಲ್ಲ. ಗಿರಿಯ ಶಿಖರಗಳೆಲ್ಲ ಸಮೆದವು. ಅವ್ರ ಪಾಲಿಗೆ ಗಿರಿಯ ಶಿಖರಗಳೆಲ್ಲ ಚಿಕ್ಕ ಚಿಕ್ಕ ಟೂಲ್ಸ್, ಚಿಕ್ಕ ಚಿಕ್ಕ ಶಸ್ತ್ರಗಳು, ಅಸ್ತ್ರಗಳು, ಈ ರೀತಿಯಾದಂಥದ್ದು. ಮತ್ತೆ ಮರವನ್ನೆಲ್ಲ ನುಚ್ಚುಗೈದರು, ಎಲ್ಲ ಮರನೆಲ್ಲ ಸೀಳಿ ಬಿಸಾಕಿದ್ರು, ಒಬ್ರನ್ನೊಬ್ರು ಹೊಡೆದು ಗಿಡಿದು ಎಲ್ಲ ಮಾಡಿ. ಅದು ಯಾವುದಕ್ಕೂ ಕೂಡ ಯಾರೂ ಕಡಿಮೆ ಆಗಲಿಲ್ಲ, ಸರಿ ಸಮ ಆಗೋಯ್ತು. ಇವನು ಮಾಡಿದ ಹೇಗೆ ಮಾಡಿದ್ನೋ ಅವನು ಹಾಗೆ ಮಾಡ್ತಾ ಇದ್ದ, ಅವನು ಹೇಗೆ ಮಾಡಿದ್ನೋ ಇವನು ಹಾಗೆ ಮಾಡ್ತಾ ಇದ್ದ. ಹಾಗಾಗಿ ಇಬ್ಬರೂ ಕೂಡ ಸೋಲಿಲ್ಲ. ಸೋಲು ಗೆಲುವು ಅನ್ನೋದು ನಿರ್ಧಾರವೇ ಆಗಲಿಲ್ಲ. ಆಗ ಇಬ್ಬರಿಗೂ ಗೊತ್ತಾಯಿತು ಕಿರಿಯ ಸಾಧನ ಆತ್ಮಜಯಮಂ ದೊರಕಿಸುವುದು. ಸಾಧನ ಅಂದರೆ ಅದಕ್ಕೆ ಬೇಕಾದಂತಹ ಮೀನ್ಸ್ ಅಂತ ಹೇಳ್ತೀವಲ್ಲ, ಉಪಾಯ, ಅದು ಆತ್ಮಬಲವನ್ನು ಯಾವತ್ತೂ ಕೊಡಲ್ಲ.
ನಮ್ಮ ಹತ್ರ ಆತ್ಮಬಲ ಇದ್ರೇನೆ ನಮ್ಮ ಹತ್ರ ಏನೇನೆಲ್ಲ ಸಾಧನಗಳಿದೆಯೋ ಅದೆಲ್ಲದರಿಂದ ಹಿರಿದಾದಂಥ ಸಾಧನೆಯನ್ನ ಮಾಡೋದಕ್ಕೆ ಆಗುತ್ತೆ. ನಮಗೆ ಅಂತಃಶಕ್ತಿ ಇಲ್ಲದೆ ಹೋದ್ರೆ ಎಷ್ಟು ಸಾಧನ ಇದ್ದು ಏನು ಪ್ರಯೋಜನ? ಅದನ್ನೇ ಹೇಳ್ತಾ ಇದ್ದಾರೆ, ಪಿರಿಯ ಸಾಧನವೆಂದು ಹೊಯ್ದರು ತಮ್ಮ ಬಾಹುಗಳ. ಈ ಗಿರಿ ಶಿಖರ, ಈ ಗುಡ್ಡ, ಕಲ್ಲು, ಮರ, ಮುಟ್ಟು ಯಾವುದು ಪ್ರಯೋಜನ ಇಲ್ಲ. ಆತ್ಮಬಲ ಯಾವುದು? ಅದೇ ಪಿರಿದು ಅನ್ಕೊಂಡು ತಮ್ಮ ಬಾಹುಗಳಿಂದ ಶುರು ಮಾಡಿದ್ರು. ಬಾಹುಬಲದಿಂದ ಈಗ ಯುದ್ಧ ಮಾಡಬೇಕು ಅಂತ. ಈ ನೋಡಿ, ನಾನು ಹೇಳಿದ್ನಲ್ಲ, ಕಿರಿಯ ಸಾಧನ ಆತ್ಮ ಜಯಮಂ ದೊರಕಿಸೋದು, ಆತ್ಮಬಲನೇ ಪಿರಿಯ ಸಾಧನ ಅಂತ ಹೇಳಿ. ಇಲ್ಲಿ ಒಂದು ಪ್ರಾಸಂಗಿಕವಾಗಿ ಒಂದು ಸಂಗತಿಯನ್ನು ಹೇಳ್ಬೋದು. ನಮ್ಮ DVG ಅವರ ಸುಪುತ್ರರಾದಂಥ BGL ಸ್ವಾಮಿಯವರು ಅವರು ಇಲ್ಲಿ MSc ಓದಿದ ಮೇಲೆ ಮುಂದೆ ಏನು ಮಾಡಬೇಕು ಅಂತಿದೆಯಾ ಅಂತ DVG ಅವ್ರು ಕೇಳಿದಾಗ ಅವ್ರು ಹೇಳ್ತಾರಂತೆ, ಎಲ್ಲೋ ಹೋಗಿ ಇನ್ಸ್ಟ್ರಕ್ಟರ್ ಆಗೋ, ಟ್ಯೂಟರ್ ಆಗೋ, ಅದೆಲ್ಲ ಟ್ಯೂಟರ್ ಅಂತ ಕರಿತಿದ್ರು ಅನ್ಸುತ್ತೆ, ಅಲ್ಲಿ ಸೇರ್ಕೊಳ್ತೀನಿ ಅಂತ. DVG ಅವ್ರ ಮಾತಲ್ಲೇ ಹೇಳಬೇಕು ಅಂತಂದರೆ, ನಾನು ಸಂಶೋಧನೆ ಮಾಡಬೇಕು ಅಂತಿದ್ದೀನಿ ಅಂತ ಮೊದಲು ಹೇಳಿದ್ರಂತೆ. ಆಗ ಏನು ಸಂಶೋಧನೆ ಮಾಡಬೇಕು ಅಂದರೆ ಏನು ಬೇಕು ನಿನಗೆ ಅಂತ ಹೇಳಿದಾಗ, ಅದು ಬೇಕು, ಇದು ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತೆಲ್ಲ ಹೇಳ್ತಾ ಇದ್ರಂತೆ. ಇವ್ರು ಆಮೇಲೆ ಏನೇನೋ ಎಲ್ಲ ತರಿಸ್ಕೊಟ್ರು, ಮಾಡಿದ್ರು. ಆಮೇಲೆ ಮುಂದೆ ಅವರು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಇದಾಗಿದ್ದಲ್ವ, ಪ್ರೊಫೆಸರ್ ಆಗಿದ್ದರು, ಆಮೇಲೆ ಪ್ರಿನ್ಸಿಪಾಲ್ ಆಗೂ ಇದ್ದರು. ಅವರು ಅಲ್ಲಿದ್ದಾಗಿನ ಘಟನೆ, ಕ್ಷಮಿಸಬೇಕು, ಅಲ್ಲಿ ಒಂದು ನಿಯೋಗ ಅಲ್ಲಿಗೆ ಬಂದಿತ್ತು, ಒಂದು ಸೈಂಟಿಫಿಕ್ ನಿಯೋಗ ಬಂದು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಗೆ, ಗೌರ್ಮೆಂಟ್ ಕಾಲೇಜಿನ ಡಿಪಾರ್ಟ್ಮೆಂಟ್ಗಳಿಗೆ ಏನೇನೆಲ್ಲ ಎಕ್ಸ್ಟ್ರಾ ಸಲಕರಣೆಗಳು ಬೇಕು ಈ ರಿಸರ್ಚ್ ಕ್ವಾಲಿಟಿನ ಗುಣಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ ಅಂತ ಅದನ್ನು ಸೂಪರ್ವೈಸ್ ಮಾಡಿ ಅದಕ್ಕೆ ರೆಕಮೆಂಡ್ ಮಾಡೋದಕ್ಕೆ ಬಂದಿತ್ತಂತೆ. ಇವರ ಡಿಪಾರ್ಟ್ಮೆಂಟಿಗೂ ಬಂದಿದ್ದಾರೆ, ಬಾಟನಿ ಡಿಪಾರ್ಟ್ಮೆಂಟ್ಗೂ. ಇವರ ಹತ್ರ ಇದ್ದಿದ್ದು ಯಾವುದೋ ಹಳೆ ಕಾಲದ ಮೈಕ್ರೋಸ್ಕೋಪು ಯಾವ್ಯಾವುದೆಲ್ಲ ಇರುತ್ತೋ ಅದೆಲ್ಲ ಇತ್ತು ಅವ್ರ ಹತ್ರ. ಆಮೇಲೆ ಅವರು ಅದು ಬೇಕು, ಇದು ಬೇಕು, ಇದಿದ್ರೆ ಅದಾಗುತ್ತೆ, ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು ಅಂತ ಇವರು ಕೂಡ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಬಂದಿದ್ದಂತಹ ನಿಯೋಗದ ಅಧ್ಯಕ್ಷರು ಪ್ರೊಫೆಸರ್ ಸ್ವಾಮಿ, ನಾನು ಎಷ್ಟೆಷ್ಟೋ ಇಡೀ ದೇಶದ ವಿಶ್ವವಿದ್ಯಾಲಯಗಳನ್ನೆಲ್ಲ ಸುತ್ತಕೊಂಡು ಬಂದಿದ್ದೀನಿ, ಆದರೆ ಇಲ್ಲಿ ನಿಮ್ಮ ಲ್ಯಾಬೊರೇಟರಿನಲ್ಲಿ ಇರೋದಕ್ಕಿಂತ ತುಂಬ ತುಂಬ ಸಫಿಸ್ಟಿಕೇಟೆಡ್ ಆದಂತಹ ಇನ್ಸ್ಟ್ರೂಮೆಂಟ್ಸು, ಗ್ಯಾಡ್ಜೆಟ್ಸು ಬೇಕಾದಷ್ಟಿದೆ ಅಲ್ಲಿ. ಆದರೆ ನೀವು ಇಟ್ಕೊಂಡು ಹಳೆಯ ಈ ಒಂದು ಮೈಕ್ರೋಸ್ಕೋಪು, ಈ ಒಂದು ಸಾಧನಗಳನ್ನು ಬಳಸ್ಕೊಂಡು ನೀವು ಮಾಡಿರೋ ಅಷ್ಟು ಸಂಶೋಧನೆ ಅವ್ರು ಯಾರೂ ಮಾಡಿಲ್ಲ. ಹಾಗಾಗಿ ನಾನು ಸ್ವಾಮಿಯವರ ಲ್ಯಾಬೊರೇಟರಿಗೆ ಯಾವ ಹೊಸ ಸಲಕರಣೆಯೂ ಬೇಡ ಅಂತ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರಂತೆ ಅವರು. ಅದನ್ನು ಅವರು ಪ್ರಾಧ್ಯಾಪಕನ ಪೀಠದಲ್ಲಿ ಅವರು ಬರ್ಕೊಳ್ತಾರೆ. ಅದು ನೋಡಿ, ಇಲ್ಲಿ ಬಹಳ ಚೆನ್ನಾಗಿದೆ ಈ ಮಾತು. ಆತ್ಮಬಲನೇ ಪಿರಿಯ ಸಾಧನವೆಂದು. ಅದು ಸತ್ಯವಾದ ಮಾತು. ಯಾವ ಸಾಧನ ಇದ್ರೂ ಆತ್ಮಬಲ ಇಲ್ಲದೆ ಹೋದರೆ ಏನೂ ನಡೆಯೋಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗನ್ಕೊಂಡು ತಮ್ಮ ಬಾಹುಗಳ ಹೊಯ್ದರು, ನುಗ್ಗಿ ಹೊಯ್ದರು, ವಜ್ರ ಮುಷ್ಟಿಗೆ ಹಿಗ್ಗಿ ಹೂಂಕರಿಸಿದರೋ, ತಿವಿದರು ಸಗ್ಗರೀರ್ವರು ಮಲ್ಲಗಾಳಗವಾಡಿದರೋ, ಕಡೆಗೆ ತಗ್ಗಿದನು ದುಂದುಬಿಯೋ, ವಾಲಿಯು ವೆಗ್ಗಳಿಸಿ ಬಿಡಿದೆತ್ತಿ ಕುಕ್ಕಲೋ, ಬುಗ್ಗೆರ ಕುತದ ಚಿಮ್ಮಿತು ಅಸುರನ ಮದನ ನಾಚಿಕರೇ. ಆತ್ಮಬಲದಿಂದ ಇಬ್ಬರಲ್ಲೂ, ವಾಲಿ ಮಾತ್ರ ಅಂತಲ್ಲ, ದುಂದುಬಿಗೂ ಕಾಮನ್ ಆಗಿ ಹೇಳಿದ್ದಾರೆ ಇಲ್ಲಿ. ನುಗ್ಗಿ ಹೋಯಿದರು, ತುಂಬ ತೀವ್ರವಾಗಿ ಒಬ್ರನ್ನೊಬ್ರನ್ನ ಅಟಕಾಯಿಸ್ಕೊಂಡು ನುಗ್ಗಿ ಹೊಡಿತಾ ಇದ್ದಾರೆ ಒಬ್ಬರ ಮೇಲೆ ಒಬ್ರು. ವಜ್ರಮುಷ್ಟಿಯಿಂದ ಅಂತ, ಅದೊಂದು ಮಲ್ಲ ಯುದ್ಧದ ಪಟ್ಟು ವಜ್ರಮುಷ್ಟಿ ಅನ್ನೋದು. ಆ ವಜ್ರಮುಷ್ಟಿಯಿಂದ ಯುದ್ಧ ಮಾಡ್ತಾ ಇದ್ದಾರೆ. ಹಿಗ್ಗಿ ಹೂಂಕರಿಸಿದರು. ಹಿಗ್ಗದು ಅಂದರೆ ಹಿರಿದಾಗಿ ಅಂತ, ಉಬ್ಬದು ಅಂತ. ಹಿಗ್ಗದು, ಉಬ್ಬದು ಅಂತ. ಅಂದರೆ ಉಬ್ಬದು ಅಂದ್ರೆ ಏನು? ಹೆಚ್ಚು ಉಸಿರನ್ನ ಒಳಕ್ಕೆ ತಗೊಳ್ಬೇಕಾಗತ್ತೆ. ಹಾಗೆ ತಗೊಂಡಾಗ ಶಕ್ತಿ ಸಂಚಯ ಆಗುತ್ತೆ. ಹೂಂಕರಿಸಿದರು, ಜೋರಾಗಿ ಅವ್ರನ್ನ ಗರ್ಜನೆ ಮಾಡ್ತಾರೆ. ಹಾಗೆ ಮಾಡಿದಾಗ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಈಗ ಟ್ರೆಕ್ಕಿಂಗ್ ಮಾಡುವಾಗ, ಬೆಟ್ಟ ಹತ್ತುವಾಗಲೂ ಕೂಡ ಏನಾದರೂ ಒಂದು ನಾಮವನ್ನು ಜಪ ಮಾಡ್ತಾನೋ, ಜೈ ಬೇರೆ ಬೇರೆ ಹೇಳ್ತಾರಲ್ಲ, ಗೋವಿಂದ ಗೋವಿಂದ ಅಂತ ತಿರುಪತಿ ಬೆಟ್ಟವನ್ನು ಹತ್ತುತ್ತಾರೆ. ಇಲ್ಲಿ ಇದಕ್ಕೂ ಕೇದಾರನಾಥ ಎಲ್ಲ ಹತ್ತುವಾಗ ಜೈ ಕೇದಾರ್ನಾಥ್ ಜಿ ಅಂತೆಲ್ಲ ಹೇಳ್ಕೊಂಡು ಹತ್ತೋದೆಲ್ಲ ಕೇಳಿದ್ದೀವಿ. ಹಾಗೆ ಜೋರಾಗಿ ಬಾಯಿ ಬಿಟ್ಟು ಹೇಳಿದಾಗ ಹೆಚ್ಚು
ಆಮ್ಲಜನಕ ಒಳಕ್ಕೆ ಹೋಗುತ್ತೆ, ಅವರಿಗೆ ಶಕ್ತಿ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಅದು ವಾಸ್ತವನೂ ಇರಬಹುದು. ಹೀಗೆ ನೋಡಿ, ಅವರು ಕೂಡ ಹಿಗ್ಗಿ ಹೂಂಕರಿಸಿದರು, ತಿವಿದರು, ಸಗ್ಗ ದೀರ್ವರು ಮಲ್ಲಗಾಳಗವಾಡಿದರು. ಇಬ್ರು ಕೂಡ ಅತ್ಯುತ್ತಮವಾದ ರೀತಿಯಲ್ಲಿ ಮಲ್ಲಗಾಳಗವನ್ನು ಆಡ್ತಾ ಇದ್ದಾರಂತೆ. ಕೊನೆಗೆ ದುಂದುಬಿಯ ಕೈ ಕೆಳಕ್ಕಾಗತ್ತೆ. ಅವನು ತಗ್ಗಿದನು. ಇದನ್ನು ಬಹಳ ಚೆನ್ನಾಗಿ ತಗ್ಗಿದ ಆರೋಹಣದ ಒಂದು ಸ್ವರ ಸಂಚಾರವನ್ನು ತೋರಿಸಿ ಅವರು ವಾಚನವನ್ನು ಮಾಡಿದ್ರು. ವಾಲಿ ಯಾವಾಗ ಶತ್ರು ಸ್ವಲ್ಪ ತಗ್ಗುತ್ತಾನೋ ಆಗ ಅವನನ್ನು ಹಿಡಿದು ಕಟ್ಟಾಕ್ಬಿಡ್ಬೇಕು. ಅದು ಮಲ್ಲಯುದ್ಧದ ಮುಖ್ಯವಾದಂಥ ಒಂದು ನಿಯಮ ಆಗಿರುತ್ತೆ. ಅವನನ್ನು ಬೆಗ್ಗಳಿಸಿ ಅವನನ್ನು ಬೇಗ ಹೋಗಿ ಎತ್ತಿ ಕುಕ್ಕೊಡ್ತಾರಂತೆ. ಅದು ಹೇಳಂದಲ್ಲ, ಆ ರೀತಿಯಾಗಿ ಗೆರಿಲ್ಲವಾರು, ಅವ್ರಿಗೇನು ಯಾವುದು ನಿಯಮ ಇಲ್ಲ. ಮಲ್ಲಯುದ್ಧದಲ್ಲಿ ಹಾಗೆ ಕುಕ್ಕೋದೇನೆ. ಭೀಮನು ದುರ್ಯೋಧನನು ಹಾಗೆ ಕುಕ್ಕೋದು. ಆಮೇಲೆ ಹಾಗೆ ಕುಕ್ಕದಾಗ ಈ ದುಂದುಬಿಯ ಬಾಯಿಂದ ಎದೆ ಒಡೆದು ಆ ರಕ್ಕುತದ ಮೂಗಿಂದ ಬಾಯಿಂದ ಎಲ್ಲ ರಕ್ತ ಹೊರಕ್ಕೆ ಚಿಮ್ಮಿದೆ. ಚಿಮ್ಮದಾಗ ಇವನು ಗಿಡುಗನಂತೆ ಎರಗಿದಾನೆ. ಗಿಡುಗನಂತೆ ಎರಗಿ ಕೈಯಿಂ ಬಡಿದು ಪದದಿಂದೊದೆದು ಮರ್ಧಿಸಿ ತಡೆಯದೆತ್ತುತೆ ಕುಕ್ಕಿ ಕುಕ್ಕಿ ತೋಳಿಂ ತೂಗಿ ದುಂದುಬಿಯ ಬಡಲನು ಎಸೆದನು. ರಕ್ತ ಬಿಂದುಗಳೊಡಬೆರೆದು ಗಾಳಿಯಲಿ ಮುನಿಗಳ್ಗೆ ಒಡೆಯನಾದ ಮತಂಗನ ಆಶ್ರಮದೊಳಗೆ ರಕ್ತ ಬಿಂದುಗಳು ಸೂಸಿದು. ವಾಲಿಯ ಚರಿತ್ರಕ್ಕೆ ಮತ್ತೊಂದು ತಿರುವು ಕೊಡುವಂಥ ಒಂದು ಘಟನೆ ಇದು. ಅವನನ್ನು ಕುಕ್ಕಿದಾನೆ. ಮೂಗು ಬಾಯಿಂದೆಲ್ಲ ರಕ್ತ ಹೊರಗಡೆಗೆ ಸುರಿತಾ ಇದೆ, ಹರಿತಾ ಇದೆ, ಚಿಮ್ಮಿದೆ. ಆಗ ಇವನು ಬಿಡದೇನೆ ಸಮಯವನ್ನು ನೋಡಿಕೊಂಡು ಗಿಡುಗನಂತೆ ಇರಲೆರಗಿ ಅವನ ಮೇಲೆ ಗಿಡುಗನ ಹಾಗೆ ಎರಗಿದ್ದಾನೆ. ಝಪಟ್ನ ಅಂತ ಹೇಳ್ತಾರಲ್ಲ ಹಿಂದಿಲಿ, ಹಾಗೆ ಮೇಲೆ ಬಂದು ಎರಗಿದ್ದಾನೆ. ಕೈಯಿಂದ ಬಡಿದಿದ್ದಾನೆ. ಮತ್ತೆ ಕಾಲಿನಿಂದ ಅವನನ್ನು ಚೆನ್ನಾಗಿ ತುಳಿದಿದ್ದಾನೆ, ಮರ್ದಿಸೋದು ಅಂತ. ಮತ್ತೆ ಬಿಡದೇನೆ ಎತ್ತಿ ಕುಕ್ಕಿ ಕುಕ್ಕಿ ಅವ್ರು ದಿರುಕ್ತಿ ಹೇಳಿದ್ರಲ್ಲ, ಮತ್ತೆ ಮತ್ತೆ ಕುಕ್ಕಿದ್ದಾನೆ. ಒಂದು ಸತಿಗಲ್ಲ. ಇಲ್ಲಿ ಷಟ್ಪದಿಲಿ ಇನ್ನೊಂದು ಕುಕ್ಕಿಗೆ ಅವಕಾಶ ಇಲ್ಲ, ಹಾಗಾಗಿ ಕವಿಗಳು ಬಿಟ್ಟಿದ್ದಾರೆ. ಆದರೆ ಆಶಯ ಮಾತ್ರ ಮತ್ತೆ ಮತ್ತೆ ಕುಕ್ಕೋದೆ. ಒಂದು ಸತಿ ಅಲ್ಲ, 2 ಸತಿ ಅಲ್ಲ, ಎಷ್ಟು ಸತಿ ಸಾಧ್ಯವೋ ಅಷ್ಟು ಸತಿ ಕುಕ್ಕೈ. ಆಮೇಲೆ ಅವನನ್ನ ತೋಳಿನ ತೂಗಿ, ಈ ಕವಣೆ ಕಲ್ಲನ್ನ ಎಸಿತಾರಲ್ಲ ಬೀಸಿ, ಹಾಗೆ ಅವನ ಕೈಗಳ 2 ತೋಳುಗಳಲ್ಲಿ ಆ ದುಂದುಬಿಯ ಆ ಶರೀರವನ್ನು ಹಿಡ್ಕೊಂಡು, ಅವನಾಗಲೇ ಸತ್ತೋಗಿದ್ದಾನೆ, ಪ್ರಾಣ ಹೋಯ್ತು ಅವನದು. ಅವನನ್ನ ಹಿಡ್ಕೊಂಡು ತೂಗಿ ಜೋರಾಗಿ ಅವನ ಶರೀರವನ್ನ ಎಸ್ದು ಬಿಟ್ಟಿದ್ದಾನೆ. ಎಸದಿದ್ದು ಇವನು ಎಷ್ಟು ಜೋರಾಗಿ ತೂಗಿ ಎಸ್ತಿದ್ದಾನೆ ಅಂದರೆ, ದುಂದುಬಿ ಮಹಿಷಾಕಾರದ ಪರ್ವತಾಕಾರದ ದೈತ್ಯ ಅಂತ ಹೇಳಿ ವರ್ಣನೆ ಮಾಡಿದ್ರು. ಈ ವಾಲಿ ಅವನೊಂದು ಸಣ್ಣ ಕಲ್ಲನ್ನು ನಾವು ಬೀಸ್ತೀವಲ್ಲ, ಒಗಿತೀವಲ್ಲ, ಆ ರೀತಿಯಾಗಿ ತೆಗೆದು ತೂಗಿ ಬೀಸ್ತಾ ಇದ್ದಾನೆ ಅಂದರೆ ಈ ವಾಲಿಯ ಪರಾಕ್ರಮ ಶಕ್ತಿ ಇನ್ನೆಷ್ಟು ದೊಡ್ಡದು. ಅದನ್ನು ಅವನು ಎತ್ತಿದ್ದಾನೆ. ಎಸೆದಾಗ ಮೊದಲೇ ಅವನ ಮೂಗಿನಿಂದ ಬಾಯಿಂದ ರಕ್ತ ಒಸರ್ತಾ ಇದೆ. ಅದು ಗಾಳಿಯಲ್ಲಿ ಎಲ್ಲ ಕಡೆ ಸಿಡಿದು ಮತಂಗ ಮುನಿಗಳ ಆಶ್ರಮಕ್ಕೆ ಹೋಗಿ ಬಿದ್ದಿದೆ. ಆ ಸಮಯದಲ್ಲಿ ಮತಂಗ ಮುನಿಗಳು ಅಲ್ಲಿ ಕೂತಿದ್ದಾರೆ. ಅವರ ಮೈ ಮೇಲೆಲ್ಲ ರಕ್ತದ ಬಿಂದುಗಳು ಸಿಡಿದಿವೆ. ವಾಲಿಗೆ ಉದ್ದೇಶ ಏನು, ಮತಂಗ ಮುನಿಗಳ ಆಶ್ರಮಕ್ಕೆ ಎಸಿಬೇಕು ಅಂತ ಇರಲಿಲ್ಲ. ಎಸೆದ ಆ ಒಂದು ಗೆಲುವಿನ ಉನ್ಮಾದ ಅಂತೀವಲ್ಲ, ಅದೆಲ್ರಿಗೂ ಬರುವಂಥದ್ದೇ. ಆ ಗೆಲುವಿನ ಉನ್ಮಾದದಲ್ಲಿ ಹಾಗೆ ಅವನು ಎಸ್ದಿದ್ದಾನೆ. ಎಸ್ದಿದ್ದು ಅದು ಅನೈಚ್ಛಿಕವಾಗಿ ಅಲ್ಲಿ ಹೋಗಿ ಬಿದ್ದಿದೆ. ಮತ್ತೆ ಅವರಿಗೆ ಎಲ್ಲ ಕಡೆ ರಕ್ತದ ಬಿಂದುಗಳು ಅವರ ಮೇಲೆಲ್ಲ, ಹನಿಗಳೆಲ್ಲ ತಗಲಿವೆ. ತೆಗೆದಾಗ ಇವರಿಗೆ ಕೋಪ ಬಂದಿದೆ ನೋಡಿ. ಮೂಗುದುದಿಯಳು ಮುನಿಸು ಮುನಿಗಳಿಗೆ ಆಗು ಹೋಗನು ಲೆಕ್ಕಿಸದೆ ಮುನಿ ರೇಗಿ ಶಾಪವನಿದ್ದ. ತನ್ನಾಶ್ರಮದ ಸರಿಸದಲಿ ಏಗಳು ವಾಸವನ ಸೂನುವ ಸಾಗಿ ಬರಲು ಅಂತವನ ಮಿತ್ರರು ಸಾಗಿ ಬರಲು ನೀಗಿಕೊಳ್ಳುವರ ಸುವನೋ ಎನ್ನುತ್ತೆ ಕೋಪದಿಂದ
ಶಾಪವನಿತ್ತನವನು. ಪಾಪ ಮತಂಗ ಮುನಿಗಳಿಗೂ ಕೇದಾರಗೌಳವನ್ನು ಬಳಸಬೇಕಾಯಿತು. ಯಾಕೆ ಅಂದರೆ ಕೇದಾರಗೌಳ ಸಾಧಾರಣವಾಗಿ ವೀರರಸ, ಯುದ್ಧ ವೀರರಸವನ್ನು ಹೇಳುವಾಗ ಬಳಸುವಂಥ ರಾಗ. ಈ ಮತಂಗ ಮುನಿಗಳಿಗೆ ಅಂಥ ಕೋಪ ಬಂದಿದೆ ಇವಾಗ. ಅದನ್ನೇ ನೋಡಿ, ಮೊದಲ ಒಂದು ವಾಕ್ಯವನ್ನೇ ಕವಿಗಳು ಹೇಳ್ತಾ ಇದ್ದಾರೆ, ಮುನಿಸು ಮುನಿಗಳಿಗೆ ಮೂಗುದುದಿಯಳು ಅಂತ ಜನರಲೈಸ್ ಮಾಡಿಬಿಟ್ರು. ಮುನಿಗೆ ಕೋಪ ಎಂತದ್ದು, ಮುನಿಗೆ ಹೊಲೆ ಕೋಪ ಅಂತ ಹೇಳಿ ರಾಘವ ಅಂತ ಹೇಳ್ತಾರೆ. ಮುನಿಗಳಿಗೆ ಕೋಪ ಅನ್ನೋದೇ ಮೈಲಿಗೆ ಅಂತ, ಅದಾಗಬಾರ್ದು ಅಂತ ಹೇಳಿ. ಆದರೆ ಇಲ್ಲಿಯವರು ಹೇಳ್ತಾ ಇದ್ದಾರೆ, ಅನೇಕ ಮುನಿಗಳಿಗೆ ಇವ್ರು ಹೇಳೋ ಥರ ಮೂಗು ತುದಿನಲ್ಲೇ ಕೋಪ, ಮೂಗಿನ ತುದಿನಲ್ಲೇ ಕೋಪ ಅವ್ರಿಗೆಲ್ಲರಿಗೂ. ಅದನ್ನೇ ಮೂಗು ತುದಿಯೊಳು ಮುನಿಸು ಮುನಿಗಳಿಗೆ ಅಂತ ಒಂದು ಸಾಧಾರಣವಾದ ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ರು. ಆಗು ಹೋಗನ್ನ ಲೆಕ್ಕಿಸ್ಲಿಲ್ಲ ಈ ಮುನಿ. ಅಲ್ಲದೆ ಇವಾಗ ನಮ್ಮ ಕವಿಗಳಿಗೆ ವಾಲಿಯನ್ನು ಉದಾತ್ತ ಚರಿತನಾಗಿ ಚಿತ್ರಿಸಬೇಕು ಅಂತಲೇ ಅವರು ಹೊರಟಿರುವಂಥ ಕಾವ್ಯ ಇದು. ಹಾಗಾಗಿ ಅದಕ್ಕೆ ಪೂರಕವಾಗಿ ಪೋಷಕವಾಗಿ ಅವರು ಈ ಪ್ರಮೇಯಗಳನ್ನು ಹೆಣ್ಕೊಳ್ತಾ ಬರ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ. ಆಗು ಹೋಗನ್ನು ಲೆಕ್ಕಿಸಲಿಲ್ಲ ಅಂದರೆ ಸತ್ಯವೇನೋ ಹೌದು, ಈ ರೀತಿಯಾಗಿ ಅವನು ಎಸಿದೇನೋ ಇರ್ಬೋದಿತ್ತು. ಅವನು ಸತ್ತ ಮೇಲೆ ಎಸಿಬೇಕಿತ್ತು. ಯಾಕೆ ಅವನು ಸತ್ತ ಅಲ್ಲೇ ಎಲ್ಲ ಒಂದು ಕಡೆ ಬಿಟ್ಬಿಟ್ಟು ಹೋಗ್ಬೋದಾಗಿತ್ತು. ಹಿಂದೆ ನಾನು ನಿನ್ನೆನೇ ಹೇಳಿದ್ದೆ, ರಾವಣನ ಪ್ರಸಂಗದಲ್ಲಿ ವಾಲಿಯ ಜೊತೆ ಯುದ್ಧಾಪೇಕ್ಷಿಗಳಾಗಿ ಬಂದೋ ಅಂಥವರ ಮೂಳೆ ನೋಡಪ್ಪ, ಬೆಳ್ಳನೆಯ ಮೂಳೆ ಹೇಗೆ ಬಿದ್ದಿದೆ ನೋಡು ಒಂದು ರಾಶಿಯಾಗಿ ಅಂತ ಆ ಸುಷೇಣ ರಾವಣನಿಗೆ ತೋರಿಸಿರ್ತಾನೆ. ಅಲ್ಲಿಗೆ ಎಲ್ಲರ ದೇಹವನ್ನು ಏನೋ ಅವನೆಲ್ಲೆಲ್ಲೋ ಎಸಿತಾ ಇರಲಿಲ್ಲ, ಹೋಗಲಿ ಅದೇ ಪ್ರಾಕ್ಟೀಸ್ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಅಂದರೆ ಇದು ಹಾಗೆ ಕರ್ಮಗತಿ ಬಹುದು ಎತ್ತನಿಂದಲೋ ಅಂತ ಹೇಳ್ತಾರಲ್ಲ, ಹಾಗೆ ಇವನಿಗೆ ಇವತ್ತು ಹಾಗೆ ತೋರಿದೆ. ಅದೊಂದು ವಿಜಯೋನ್ಮಾದದಿಂದ ಬೀಸಿ ಒಗೆದಿದ್ದಾನೆ, ಅಲ್ಲಿಗೆ ಹೋಗಿದೆ. ಇವರು ಆಗು ಹೋಗನ್ನ ಲೆಕ್ಕಿಸದೆ ರೇಗಿ ಶಾಪವನ್ನು ಕೊಟ್ಬಿಟ್ಟಿದ್ದಾರೆ. ಏನು ಶಾಪ ಕೊಟ್ಟಿದ್ದು? ನನ್ನ ಆಶ್ರಮದ ಸಮೀಪದಲ್ಲಿ, ಆ ಪರಿಸರದಲ್ಲಿ ಎಷ್ಟೋ ಒಂದು ಜುರಿಸ್ಡಿಕ್ಷನ್ ಅಂತ ಇರುತ್ತಲ್ಲ, ಅಷ್ಟರಲ್ಲಿ ವಾಸವನ ಸೂನು ಅಂದರೆ ಇಂದ್ರನ ಮಗ ಅವನು ಇಲ್ಲಿ ಬರಲಿ, ಅಥವಾ ಅವನ ಮಿತ್ರರು ಅವನಿಗೆ ಸೇರಿದಂತಹ ಯಾರು ಬಂದರೂ ಕೂಡ ಅವರು ಇಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ, ಯಾರು ಬರುಕೂಡ್ದು ಅಂತ ಹೇಳಿ ಶಾಪವನ್ನು ಕೊಟ್ಟರು. ಇಲ್ಲಿ ಶಾಪ ಕೊಟ್ಟಿದ್ದು ವಾಲಿಗೆ ಹೇಗೆ ಗೊತ್ತಾಯಿತು ಅಂತ ಪ್ರಶ್ನೆ ಬರುತ್ತೆ. ಅಂದರೆ ಅಲ್ಲಿ ಅವನು ವಾಲಿ ಮತಂಗ ಮುನಿಗಳ ಆಶ್ರಮವೂ ಆ ಕಿಷ್ಕಿಂಧ ಪ್ರದೇಶದಲ್ಲೇ ಇದ್ದಿದ್ದು, ದಂಡಕಾರಣ್ಯದ ಕೊನೆಗೆ ಇರುತ್ತೆ. ಅದು ಮುಗೀತಿದ್ದಾಗಲೇ ಕಿಷ್ಕಿಂಧೆಗೆ ಪ್ರವೇಶ ಆಗೋದು. ಶಬರಿ ಅಲ್ಲೇ ತಾನೇ ಇದ್ದಿದ್ದು, ಮತಂಗ ಮುನಿಗಳ ಶಿಷ್ಯನೇ ಶಬರಿ ಇದ್ದಿದ್ದು. ಆ ಮತಂಗ ಮುನಿಗಳ ಆಶ್ರಮದ ಸಮೀಪದಲ್ಲಿ ಕೂಡ ವಾಲಿ ತನ್ನ ಅನೇಕ ಭಂಟರನ್ನು ಇಳಿಸಿದ್ದ ಅಂತ ಗೊತ್ತಾಗುತ್ತೆ. ವಾಲಿಯೇ ಎಸ್ತಿದ್ದು ಅಂತ ಅವರೇ ಹೇಳೋದು. ಆ ಭಂಟರನ್ನೇ ಕೇಳ್ತಾರೆ, ಯಾರಿದು ಹೀಗೆಲ್ಲ ಎಸ್ತಿದ್ದು ಅಂತ ಮತಂಗ ಮುನಿಗಳು ಕೇಳಿದಾಗ ಅವರೆಲ್ಲರೂ ಅಲ್ಲಿದ್ದಂಥ ಭಟರೆಲ್ಲ ಹೇಳ್ತಾರೆ, ಇದು ವಾಲಿಗೂ ದುಂದುವಿಗೂ ನಡೆದ ಯುದ್ಧ, ದುಂದುವಿನ ಸಾಯಿಸಿ ನಮ್ಮ ರಾಜನೇ ಎಸ್ತಿರೋದು ಅಂತ. ಆಗ ಅವರನ್ನು ಹೇಳಿ ಕಳಿಸ್ತಾರೆ, ನೀವೆಲ್ಲ ಹೋಗಿ ಹೇಳಿ, ನೀವು ಯಾರು ಇಲ್ಲಿಗೆ ಬರುಕೂಡ್ದು, ವಾಲಿಗೆ ಸಂಬಂಧಿಸ್ತವ್ರು ಯಾರು ಇಲ್ಲಿಗೆ ಬರುಕೂಡ್ದು, ನೀವೆಲ್ಲ ಹೋಗಿ ಹೇಳಿ, ವಾಲಿಯೂ ಬರುಕೂಡ್ದು ಅಂತ ಮತಂಗ ಮುನಿಗಳು ಹೇಳಿ ಕಳಿಸಿರ್ತಾರೆ ಅಂತ ಹೇಳಿ. ಹೀಗೆ ಅವನನ್ನು ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟು ಮುಂದೆ ನೋಡಿ ಏನಾಗ್ತಾ ಇದೆ. ಧನುಜ ವಂಶ ಕುಠಾರನೆನ್ನುವ ಘನತೆ ಸುಜನತೆಯುಳ್ಳನೆನ್ನುವ ವನದ ರಾಜ್ಯ ಕೊಡೆಯನೆನ್ನುವ ಯುವಕನೆಂದೆಂಬ ಕನಲಿ ಯುದ್ಧದ ಮರವೇ ಇಂದಿದ ನೆನೆದನೆನ್ನುವ ಘನತೆ ಹಿಂಗಿತೋ ಮುನಿಯು ಗಳಿಸಿದುದಲ್ಲಿ ಕೋಪಮೇದಿಟಮೋ ಶಮಂ ಅಲ್ಲ. ಇದು ಹೇಳ್ತಾ ಇದ್ದಾರೆ, ಧನುಜವಂಶ ಕುಠಾರನೆನ್ನುವ ಅಂದರೆ ವಾಲಿಯ ವಿಜಯೋತ್ಸಾಹದ ಆನಂದ ಎಲ್ಲ ಕಳೆದು ಹೋಯಿತು ಅಂತ. ಯಾಕೆ ಅಂದರೆ ಆ ಧನುಜವಂಶ, ಧನುವಿನ ಮಕ್ಕಳು ಧನುಜರು, ದೈತ್ಯರು, ಅವರೆಲ್ಲರೂ ಕೂಡ ಕುಠಾರ, ಅವರ ಅಂಥ ದೈತ್ಯರನ್ನೆಲ್ಲ ಕೂಡ ಕೊಲ್ತಾ ಇದ್ದಂಥವನು ವಾಲಿ ಅನ್ನುವಂತಹ ಹೆಮ್ಮೆ, ಮತ್ತೆ ಘನತೆ ಸುಜನತೆಯುಳ್ಳನ ಎನ್ನುವ, ಅವನಿಗೆ ಒಳ್ಳೆಯ ಬಂಧು ಬಾಂಧವರು ಪ್ರಜೆಗಳು ಎಲ್ಲರೂ ಇದ್ರು ಅನ್ನುವಂಥ ಘನತೆ, ವನದ ರಾಜ್ಯಕ್ಕೆ ಒಡೆಯ ಆಗಿದ್ದ ಇವನು, ರಾಜ ಆಗಿದ್ದ ಅನ್ನುವಂತಹ ಆ ಒಂದು ಹೆಮ್ಮೆ,
ಮತ್ತೆ ಗೌರವ ಯುವಕನೆಂದೆಂಬ ಕನಲಿ ಯುದ್ಧವ ಮೆರವೆ ಎಂದಿದ ಇದನು ಎನ್ನುವ ಅಂತ. ಅವನು ಯುವಕ, ಇನ್ನು ಜಾಸ್ತಿ ವಯಸ್ಸಾಗಿಲ್ಲ, ಅಂಗದ ಇನ್ನು ಚಿಕ್ಕೋನಲ್ವಾ, ನಿನ್ನೆ ಅಷ್ಟೇ ಇನ್ನು ರಾವಣನ ತಲೆ ಕೈ ಎಲ್ಲಾನು ಎಣಿಸಿದ್ದಾನೆ, ಅಂದ್ರೆ ಇನ್ನು ಚಿಕ್ಕ ಹುಡುಗ, ಅಂದ್ರೆ ಇವನಿನ್ನು ಯುವಕ ಆಗಿದ್ದಾನೆ ವಾಲಿ. ಅದು ಅನ್ನುವಂಥ ಅಂತ ಯಾರು ಬಂದರೂ ಕೂಡ ಬಲಶಾಲಿಯಾಗಿ ಯುದ್ಧವನ್ನು ಮಾಡ್ತಾನೆ ಅನ್ನುವಂತಹ ಇವನಿಗಿದ್ದ ಗೌರವ, ಅಭಿಮಾನ ಎಲ್ಲ ಕೂಡ ಹಿಂಗಿತು. ಮುನಿಯು ಗಳಿಸುವುದರಲ್ಲಿ ಕೋಪಮೇ ದಿಟವು ಶ್ರಮವಲ್ಲ. ಹೀಗೆ ಮಾಡೋದ್ರಿಂದ ಆ ವಾಲಿಯ ಎಲ್ಲವೂ ಕೂಡ ಕಡಿಮೆ ಆಗೋಯ್ತು. ಯಾಕೆ? ಅವನನ್ನು ಯಾರೋ ಒಬ್ರು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರಲ್ಲ, ಅವನನ್ನು ಯಾರೂ ಕೊಲ್ಲಕ್ಕಾಗಲ್ಲ ಅನ್ನೋ ರೀತಿಯಾದಂಥ ಒಂದು ಅವನಿಗೆ ಹೆಮ್ಮೆ ಇತ್ತು, ಆ ಪ್ರಸಿದ್ಧಿಯೂ ಇತ್ತು ಅವನಿಗೆ. ಆದರೆ ಇವಾಗ ಮತಂಗ ಮುನಿಗಳೇನು ಹೇಳ್ತಾ ಇದ್ದಾರೆ, ನನ್ನ ಆಶ್ರಮದ ಪರಿಸರಕ್ಕೆ ಬಂದರೆ ಅವನು ಪ್ರಾಣ ಕಳ್ಕೊಳ್ತಾನೆ. ಅಂದ್ರೆ ಏನಾಯಿತು? ವಾಲಿಯ ಅಷ್ಟೂ ಪರಾಕ್ರಮ ನೀರಲ್ಲಿ ಅಥವಾ ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಯ್ತು. ಇವಾಗ ಅವನಿಗೇನು ಬೆಲೆಯೇ ಇಲ್ದಾಗ ಆಗೋಯ್ತು. ಯಾರು ಅವನನ್ನು ಗೌರವಿಸೋದೇ ಇಲ್ಲ. ನೋಡು, ಹೋಗಿ ನೋಡ್ಬಾ ಮತಂಗ ಮುನಿಗಳ ಆಶ್ರಮಕ್ಕೆ, ಮುಂದೆ ಯಾವನಾರು ಬರ್ತಾನೆ ಹೀಗೆ ಕಾಲು ಕೆರ್ಕೊಂಡು ಯುದ್ಧ ಮಾಡಕ್ಕೆ, ಅವನ ಹತ್ರ ಯುದ್ಧಕ್ಕೆ ಹೋಗ್ತೀನಿ, ನೀನೇನು ಮಹಾವೀರ ಅಂದರೆ, ನೀನೇನು ಮಹಾವೀರ, ಮತಂಗ ಮುನಿಗಳ ಆಶ್ರಮದವರೆಗೂ ಹೋಗ್ಬಾ ನೋಡ್ತೀನಿ ಅಂದ್ರೆ ಏನಾಯ್ತು? ಇವನ ಈ ಅಭಿಮಾನ, ಹೆಮ್ಮೆ, ಗೌರವ, ಈ ಪ್ರಸಿದ್ಧಿ ಎಲ್ಲ ಏನಾಯ್ತು? ಇದರಿಂದ ಇದಕ್ಕೆ ಕಾರಣ ಆಗಿದ್ದೇನು? ಆ ಮತಂಗ ಮುನಿಗಳ ಶಾಪ. ನಿಜವಾಗ್ಲೂ ಇದೆಲ್ಲ ವಾಲಿ ಗಳಿಸಿದ್ದನ್ನ ಅವರು ಕ್ಷಣ ಮಾತ್ರದಲ್ಲಿ ಕಳೆದ್ರಲ್ಲ. ಅವರು ಗಳಿಸಿದ್ದೇನು? ಅವರು ಇಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿ ಕ್ಷಮೆಯನ್ನ ಗಳಿಸ್ಬೇಕಾಗಿತ್ತು, ಸಮಾಧಾನವನ್ನ ಗಳಿಸ್ಬೇಕಾಗಿತ್ತು, ಸಮಾಧಾನ ಚಿತ್ತವನ್ನ, ಶಾಂತ ಚಿತ್ತವನ್ನ ಗಳಿಸ್ಬೇಕಾಗಿತ್ತು. ಆದರೆ ಅವರು ಗಳಿಸಿದ್ದೇನು? ಕೋಪವನ್ನ ಗಳಿಸ್ಕೊಂಡಿದ್ದಾರೆ. ವಾಲಿ ಅಲ್ಲಿ ಹೇಳಿದ್ದೇನು? ಗೆದ್ದು ಸೋತನಿವ ಅಂತ ಒಂದ್ ಕಡೆ ಹೇಳಿದ್ರು. ಇಲ್ಲಿ ಕವಿಗಳ ಉದ್ದೇಶ ಬಹುಶಃ ಸೋತು ವಾಲಿ ಗೆದ್ದ, ಮತಂಗ ಮುನಿಗಳು ಅಷ್ಟು ವರ್ಷಗಳ ಕಾಲ ತಪಸ್ ಮಾಡಿ ತಪಸ್ಸಿನಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋ ಥರದಲ್ಲಿ ಕೋಪವನ್ನು ಒಂದು ಚೂರು ಕಳ್ಕೊಳ್ಳದೇನೆ ಅವರು ಅಲ್ಲಿ ಸೋತಿದ್ದಾರೆ ಅನ್ನೋವಂಥ ಧ್ವನಿಯನ್ನು ಇಟ್ಟು ಈ ವಾಕ್ಯವನ್ನು ಅವರು ರಚಿಸಿರ್ಬೋದು ಅಂತ ನನಗೆ ಅನಿಸಿದೆ. ಹಾಗೆ ಇದ್ದಾಗ ಅವರು ಇದು ಕವಿಗಳ ಮಾತು. ಕವಿಯೇ ಮಾತಾಡಿದಾಗ ಕಾವ್ಯದಲ್ಲಿ ಅದನ್ನು ಕವಿ ಪ್ರೌಢೋಕ್ತಿ ಅಂತ ಕರೀತಾರೆ. ಪಾತ್ರಗಳ ಮೂಲಕ ಮಾತಾಡಿಸಿದಾಗ ಅದನ್ನು ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ ಕರೀತಾರೆ. ಅಂದರೆ ನಾಟಕದಲ್ಲಿ ಪಾತ್ರಗಳೇ ಮಾತಾಡುತ್ತವೆ ಅಲ್ವಾ, ಕಾವ್ಯದಲ್ಲಿ ಕೆಲವೊಮ್ಮೆ ಪಾತ್ರಗಳು ಮಾತಾಡುತ್ತವೆ, ಕೆಲವೊಮ್ಮೆ ಕವಿ ಮಾತಾಡ್ತಾರೆ. ಹಾಗೆ ಕವಿಯೇ ಮಾತಾಡಿದ್ದು ಈ ಷಟ್ಪದಿ 19ನೇದು. ಇತ್ತ ಕಡೆ ವಾಲಿಗೆ ಇನ್ನೂ ವಿಷಯ ಗೊತ್ತಿಲ್ಲ. ವಾಲಿ ವಿಜಯದ ಉತ್ಸಾಹದಿಂದ ಇದ್ದಾನೆ ನೋಡಿ. ಧರ್ಮನಿಧಿಗಳು ಲೌಕಿಕಂಗಳ ಮರ್ಮವನು ಕಾಯುವವರು, ದೀನನ ಶರ್ಮವನು ಕಾಯುವವರು, ಕಾಡದೆ ಗೈದ ಕಾರ್ಯದ ಮರ್ಮವನು ತಿಳುಹುವೆನೋ, ಮುನಿಗಳ ಕೂರ್ಮೆ ಗಳಿಸುವೆನು ಎನ್ನುತ್ತಲೀ ಆತನ ಪೆರ್ಮೆಯನೆ ಪರಿಭಾವಿಸುತ್ತಲೇ ಭಿನ್ನಪಂ ಗೈದ. ಧರ್ಮವತಿಯಲ್ಲಿ ಧರ್ಮನಿಧಿಗಳು ಅಂತ ಆರಂಭ ಆಗ್ತಾ ಇದೆ. ಜೊತೆಗೆ ಮತಂಗ ಮುನಿಗಳ ಹತ್ರ ವಾಲಿ ಹೋಗುವಂಥ ಸಂದರ್ಭ, ವಾಲಿ ನಿರ್ಧಾರ ಮಾಡಿದ್ದು. ಧರ್ಮವತಿ ರಾಗವನ್ನು ಅವರು ಅಲ್ಲಿ ಬಳಸಿದ್ದಾರೆ. ವಾಲಿ ವಿಜಯದ ಉತ್ಸವದಿಂದ ಇದ್ದ. ಆಗ ಎಲ್ಲ ಕಡೆ ವಿಜಯೋತ್ಸವ ನಡೀತಾ ಇತ್ತು ಇಡೀ ಕಿಷ್ಕಿಂಧೆಯಲ್ಲಿ. ಆಗ ಬಂದು ಈ ಭಟರೆಲ್ಲ ಇವನಿಗೆ ಶಾಪದ ವಿಷಯವನ್ನು ಹೇಳೋದು. ಹೇಗೆ ನೋಡಿ, ಒಂದು ಕೊಡದ ಹಾಲಿಗೆ ಹುಳಿಯ ಒಂದು ಹನಿಯನ್ನು ಹಿಂಡಿದ ಹಾಗೆ ಆಯಿತು. ಅಂತ ದುಂದುಮೆಯನ್ನು ಸೋಲಿಸಿ ವಾಲಿ ನನಗೆ ಇನ್ಯಾರೂ ಸರಿಸಮರಿಲ್ಲ ಅಂತ ಹೇಳಿ ಉತ್ಸಾಹದಿಂದ ವಿಜಯೋತ್ಸವವನ್ನು ಆಚರಿಸ್ತಾ ಇರಬೇಕಾದ್ರೆ ಶಾಪ ಮಡಲಿಡೆ ಸುಜನರೆದೆ ಹಾರಿದುದು ಅಂತ ಹೇಳಿ ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ. ವಾಲಿಗೆ ಕೇಳಿಸ್ತಾರೆ. ಆಗ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಖಂಡಿತವಾಗ್ಲೂ ಧರ್ಮನಿಧಿಗಳು ಲೌಕಿಕಗಳ ಮರ್ಮವನ್ನು ಕಾಯುವವರು. ಇದೆಲ್ಲ ಮತಂಗ ಮುನಿಗಳನ್ನ ಕುರಿತು ವಾಲಿ ಹೇಳ್ತಾ ಇರೋದು. ಅವರು ಏನೋ ಶಾಪ ಕೊಟ್ಬಿಟ್ಟಿದ್ದಾರೆ, ಆದರೆ ಧರ್ಮನಿಧಿಗಳು, ಅವ್ರಿಗೆ ಧರ್ಮ ಅಂದರೆ ಏನು ಅಂತ ಗೊತ್ತು, ಜೊತೆಗೆ ಲೌಕಿಕ ಏನು ಅಂತಲೂ ಗೊತ್ತು. ಬರೀ ಧರ್ಮ ಅಂತ
ಮೂಗು ಹಿಡ್ಕೊಂಡು ಜಪ ತಪ ಮಾಡ್ತಾ ಕೂತಿದ್ರೆ ಲೋಕದ ವ್ಯವಹಾರ ನಡೆಯೋದಿಲ್ಲ. ಈ ವಿಷಯವೂ ಗೊತ್ತು. ಬ್ರಹ್ಮವೂ ಬೇಕು, ಬ್ರಾಹ್ಮವೂ ಬೇಕು, ಕ್ಷಾತ್ರವೂ ಬೇಕು, ಒಂದು ರಾಷ್ಟ್ರ ಸುಸ್ಥಿತಿಯಲ್ಲಿ ಇರಬೇಕು ಅಂತ ಅಂದ್ರು. ಅದನ್ನು ಹೇಳ್ತಾ ಇರೋದು ಸೂಚ್ಯವಾಗಿ. ಅವರು ಕಾಯ್ತಾರೆ, ದೀನನ ಶರ್ಮವನ್ನು ಕಾಯುವರು. ಇವನ ಶರ್ಮ ಅಂದರೆ ಇವನ ಒಂದು ಮರ್ಯಾದೆ ಅನ್ನೋ ಅರ್ಥದಲ್ಲಿ, ಇವನ ಸುಖ ಅನ್ನೋ ಅರ್ಥದಲ್ಲಿ ಅದನ್ನು ಕೂಡ ಅವರು ಕಾಯ್ತಾರೆ ಖಂಡಿತವಾಗ್ಲಿ. ಇದು ಗೊತ್ತಿಲ್ಲದೆ ಆಗಿರೋ ಕೆಲಸ. ಬೇಕು ಅಂತ ನಾನು ಮತಂಗ ಮುನಿಗಳ ಆಶ್ರಮವನ್ನೇ ಗುರಿ ಇಟ್ಟು ನಾನೇನು ಈ ದುಂದುಬಿಯ ದೇಹವನ್ನು ಎಸ್ದಿದ್ದಲ್ಲ. ಇದು ನಾನು ಹೋಗಿ ಇದನ್ನು ಅವ್ರ ಹತ್ರ ನಾನು ಹೇಳ್ತೀನಿ. ಗೊತ್ತಿಲ್ಲದೆ ನಡೆದು ಹೋಗಿದೆ ಈ ಕಾರ್ಯ. ನೀವು ಧರ್ಮ ಕರ್ಮ ಲೋಕದ ವ್ಯವಹಾರ ಇದೆಲ್ಲವನ್ನೂ ಗೊತ್ತಿರೋವಂಥವ್ರು ಅಂತ ಹೇಳಿ ಅವ್ರ ಹತ್ರ ನಾನು ಎಲ್ಲವನ್ನೂ ತಿಳಿಸಿ ಮುನಿಗಳ ಕೂರ್ಮೆಯನ್ನು ಗಳಿಸುವೆನು. ಅವರ ಪ್ರೀತಿಯನ್ನು ಮತ್ತೆ ನಾನು ಗಳಿಸ್ಕೊಳ್ತೀನಿ. ಆ ಶಾಪಕ್ಕೆ ಅವರು ಉಶಾಪ ಕೊಡ್ತಾರೆ. ಆ ಶಾಪ ಏನು ಆಗದೇ ಇರೋ ಥರ ನೋಡ್ಕೊಳ್ತಾರೆ ಅಂತ ಎಲ್ಲ ಹೇಳಿ ಅವರ ಹಿರಿಮೆಯನ್ನು, ಮತಂಗ ಮುನಿಗಳ ಹಿರಿಮೆಯನ್ನೇ ನೆನೆಯುತ್ತಾ ಅವರ ಹತ್ರ ಹೋಗಿ ಭಿನ್ನಪಂ ಗೈದು ಅದನ್ನು ನಾನು ಮಾಡ್ತೀನಿ ಅಂತ ಹೊರಟಿದ್ದಾನೆ. ಶುದ್ಧ ಚರಿತನೇ ತಪ್ಪ ಮನ್ನಿಸೋ ಯುದ್ಧರಾಗದಿಂ ಆಯ್ತೋ ತನ್ನೊಳಗೆ ಉದ್ದುರುಟುತನಂ ಇಲ್ಲ ಮುನಿಗಳೇ ನಮ್ಮ ಕುಲದೈವ ಮುಗ್ಧನಾದೆನು ಸಲಹು ಕೃಪೆಯಿಂದ ಉದ್ಧರಿಸು ತಲವು ಎಂದೋ ವಾಲಿಯು ಬಿದ್ದು ಹೊರಳಿದ ನಾತನಡಿಯೋಳು ದೀನನಾಗುತ್ತೇ. ಶಿವರಂಜನಿಯ ಶುಭಪಂತುವರಾಳಿ, ಕ್ಷಮಿಸಬೇಕು, ಶುಭಪಂತುವರಾಳಿಯಲ್ಲಿ ಅವನು ಭಿನ್ನಪಂ ಗೈಯುತಿಹ ವಾಲಿ ಬಂದು ಕೇಳ್ಕೊಳ್ತಾ ಇದ್ದಾನೆ. ಹಿಂದಿನ ಷಟ್ಪದಿಯಲ್ಲಿ ನಿರ್ಧಾರ ಮಾಡ್ಕೊಂಡ, ಹೀಗೆ ಹೋಗಿ ನಾನು ಅವರನ್ನ ಬೇಡ್ಕೊಳ್ತೀನಿ ಅಂತ. ಇಲ್ಲಿ ಬಂದು ಬೇಡ್ಕೊಳ್ತಾ ಇದ್ದಾನೆ ನೋಡಿ. ಶುದ್ಧ ಚರಿತನೆ ತಪ್ಪ ಮನ್ನಿಸು. ನೀನು ಶುದ್ಧಾತ್ಮ, ಶುದ್ಧ ಚಾರಿತ್ರ್ಯ, ನಿನಗೆ ಎಲ್ಲವೂ ಗೊತ್ತು, ಲೋಕದ ರೀತಿ ನೀತಿ ಎಲ್ಲ ಗೊತ್ತಿದೆಯಪ್ಪ. ನನ್ನ ತಪ್ಪ ಮನಸ್ಸು ಯುದ್ಧ ರಾಗದಿಂದ, ಯುದ್ಧದ ಮೇಲೆ ನನಗೆ ಅತಿಯಾದಂತಹ ರಾಗ, ಪ್ರೀತಿ. ಆ ಪ್ರೀತಿಯಿಂದಾಗಿ ಯಾರು ಯುದ್ಧಕ್ಕೆ ಬಂದರೂ ಯುದ್ಧ ಮಾಡ್ತೀನಿ. ಈಗ ವಾಲಿಯಷ್ಟೇ ಅಥವಾ ಮಹತ್ವ ಉಳ್ಳವರು ಮಹಾತ್ಮರು ಸಮುದ್ರ ರಾಜ ಹಿಮವಂತ, ಅವರಿಬ್ಬರು ಹೇಗೆ ನಿವಾರಿಸ್ಕೊಂಡ್ರು. ಆದರೆ ಇವನೇನು ಮಾಡ್ದ, ಪರಾಕ್ರಮ ನನಗೂ ಇದೆ ಅನ್ನುವಂಥ ಅಹಂಕಾರ ಇವನಿಗೂ ಇತ್ತಲ್ಲ, ಅಹಂಕಾರದ ಫಲವನ್ನು ವಾಲಿ ಅನುಭವಿಸೋದು ಕೊನೆಗೆ. ಆ ಅಹಂಕಾರದಿಂದಾಗಿ ಯುದ್ಧದ ಮೇಲಿನ ಅತಿಯಾದಂತಹ ಮೋಹದಿಂದಾಗಿ ಹೀಗೆ ಆಗೋಯ್ತು. ನನಗೆ ಉದ್ದುರುಟತನ ಇಲ್ಲ, ನಾನು ಉಡಾಳ ಅಲ್ಲ, ಒಂದು ರೀತಿಯಾಗಿ ದುಷ್ಟ ಅಲ್ಲ, ಕೂಳ ಅಲ್ಲ ನಾನು. ಮುನಿಗಳು ನಮ್ಮ ಕುಲದೈವ, ನಾವು ಮುನಿಗಳನ್ನು ಕುಲದೈವ ಅಂತ ಅಂದ್ಕೊಂಡಿದ್ದೀವಿ ಅಂತ. ಹಿಂದಿನ 3ನೆಯ ತರಂಗದಲ್ಲಿ 5ನೆಯ ಪದ್ಯವನ್ನು ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ. ಅವನ ವಾಲಿಯ ರಾಜ್ಯಕ್ಕೆ ನುಸುಳುಕೋರರೆಲ್ಲ ಬರ್ತಾ ಇದ್ದಾಗ ಅವನೊಂದು ಮಾತನ್ನು ಹೇಳ್ತಾನೆ ನೋಡಿ. ಮುನಿಗಳೆಮ್ಮಂ ಪ್ರೀತಿಸುತ್ತೆ ಸನ್ಮಾರ್ಗ ದೋರಿಸಿ ಕಾವರ್, ಅದರಿಂದ ಓದು ನಡೆಯುವುದು ಮೇಲು. ಅವ್ರ ಜೊತೆ ಪ್ರೀತಿಯಿಂದ ಇರಬೇಕು. ಜೊತೆಗೆ ಅವರಿಗೂ ಕೂಡ ಜಪತಪಾನುಷ್ಠಾನಗಳಿಗೆ ರಾಕ್ಷಸರ ಭಯ ಇಲ್ಲದೆ ಇರಬೇಕು, ಉಪಟಳ ಇಲ್ಲದೆ ಇರಬೇಕು. ಆ ರೀತಿಯಾಗಿ ನಾವು ರಕ್ಷಣೆ ಕೊಡೋಣ ಅಂತ ಹೇಳಿ ವಾಲಿ ತಾನೇ ಒಂದು ಸ್ಟ್ರಾಟಜಿಯನ್ನು ಮಾಡ್ಕೊಂಡಿರ್ತಾನೆ ತನ್ನ ರಾಜ್ಯದಲ್ಲಿ. ಅಂತಹ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ದಂಥ ವಾಲಿಗೆ ಈಗ ಮುನಿಗಳೇ ಈ ಥರ ಶಾಪ ಕೊಟ್ಬಿಟ್ಟಿದ್ದಾರೆ. ಬಂದು ಬೇಡ್ಕೊಳ್ತಾ ಇದ್ದಾನೆ, ಮುನಿಗಳೆಮ್ಮ ಕುಲದೈವ. ಮುನಿಗಳು ಅಂತಂದರೆ ಎಲ್ಲ ಋಷಿ ಪರಂಪರೆಯೇ ನನಗೆ ಕುಲದೈವವಾಗಿದೆಯಪ್ಪ. ನಾನು ಮುಗ್ಧ, ನನಗೆ ತಪ್ಪು ಗೊತ್ತಾಗಲಿಲ್ಲ, ಮಾಡಿಬಿಟ್ಟೆ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾನೆ ಪರಿಪರಿಯಾಗಿ. ಅವರ ಕಾಲಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಾನೆ, ಆಗ್ತಾ ಇದ್ದಾನೆ. ಆದರೆ ಕಲ್ಲು ಕೂಡ ಕರಗತ್ತೆ, ಮತಂಗ ಮುನಿಗಳು ಕರಗಲಿಲ್ಲ. ಕಲ್ಲು ಕರಗಿತು ದೀನವಾಣಿಗೆ, ಹುಲ್ಲು ತಲೆದೂಗಿತ್ತು ಭಕ್ತಿಗೆ. ಹುಲ್ಲೆ ಹುಲಿ ಕಣ್ಣೀರ ನಿಟ್ಟುವೋ
ಕಲ್ಲಾಗಿ ಮುನಿಪನು ನಿಲ್ಲದೆ ಅಲ್ಲಿಂ ಪೊರಟು ತನ್ನಯ ಪುಲ್ಲ ಮನೆಯಂ ಪೊಕ್ಕನು ಈತನ ತಪ್ಪ ಮನ್ನಿಸನು. ಮತಂಗ ಮುನಿಗಳ ಮನಸ್ಸು ಹೃದಯ ಕಲ್ಲಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸತ್ಯವಾದ ಮಾತು. ರಾಮಾಯಣದಲ್ಲೂ ಅದೇ ಬರುತ್ತೆ. ಕೊನೆಯ 3 ಸಾಲುಗಳು ಯಾವುದಿದೆ ನೋಡಿ. ನಿಲ್ಲದಲ್ಲಿಂ ಪೊರಟು ತನ್ನಯ ಪುಲ್ಲ ಮನೆಯಂ ಪೊಕ್ಕನು ಮುನಿಪನು ಅಂತ ಇದೆಯಲ್ಲ, ಅಷ್ಟೇ ಬರೋದು. ವಾಲ್ಮೀಕಿ ರಾಮಾಯಣದಲ್ಲಿ ವಾಲಿ ಹೋಗಿ ಕೇಳ್ಕೊಳ್ತಾನೆ ಮತಂಗ ಮುನಿಗಳನ್ನ. ಮತಂಗ ಮುನಿಗಳು ಇವನ ಕಡೆ ತಿರುಗು ನೋಡಲ್ಲ. ಇವನು ಬಂದಿದ್ದಾನೆ ಅನ್ನೋದನ್ನು ಕೂಡ ಗಮನಿಸಲ್ಲ ಅವರು. ಅವರೇನು ಮಾಡ್ತಾರೆ, ಸುಮ್ಮನೆ ಹೋಗಿ ಒಳಗಡೆಗೆ ಅವರ ಆಶ್ರಮವನ್ನು ಪ್ರವೇಶಿಸ್ಬಿಟ್ರು ಅಂತ ಬರೀತಾರೆ. ಅದನ್ನು ಇವರು ಸ್ವಲ್ಪ ಅದನ್ನು ವಿಸ್ತರಿಸಿ ಅವರ ಸ್ವಭಾವ ಹೀಗೆ ಎಷ್ಟು ಬಂದು ಬೇಡ್ಕೊಂಡಾಗ್ಲೂ ಅವರು ಕಲ್ಲು ಕರಗದೇ ಇರ್ತಾರಲ್ಲ, ಅದನ್ನು ನಾವು ಸಾಧಾರಣವಾಗಿ ಹೇಳ್ತೀವಲ್ಲ, ಕಲ್ಲು ಕೂಡ ಕರಗೀತು ಇವನು ಹೃದಯ ಕರಗಲ್ಲ ಅಂತ. ಹಾಗೆ ಮತಂಗ ಮುನಿಗಳಿದ್ರು ಅಂತ ಹೇಳಿ ಇನ್ನೊಂದಿಷ್ಟು ಅದಕ್ಕೆ ಮೆರಗನ್ನು ಕವಿಗಳು ಕೊಟ್ಟಿದ್ದಾರೆ. ದೀನವಾಗಿ ಯಾರಾದ್ರು ಬೇಡಿಕೊಂಡ್ರೆ ಎಂಥದೇ ತಪ್ಪು ಮಾಡಿದ್ರು ಕಲ್ಲು ಕೂಡ ಕರಗಿ ಒಂದೊಮ್ಮೆ ಅವರ ತಪ್ಪನ್ನು ಮನ್ನಿಸೀತು. ಹುಲ್ಲು ತಲೆದೂಗಿತು ಅಂದರೆ ಆಶ್ರಮದ ಪರಿಸರದಲ್ಲಿದ್ದಂತಹ ಕಲ್ಲುಗಳೂ ಕರಗುವ ರೀತಿಯಲ್ಲಿ ಇವನು ದೀನನಾಗಿ ಬೇಡ್ಕೊಳ್ತಿದ್ದ ಅನ್ನೋ ಅರ್ಥ ಇದನ್ನ ಉಪಚಾರ ವಕ್ರತೆ ಅಂತ ಕರೀತಾರೆ. ಈ ಅಲಂಕಾರವನ್ನ ಈ ಆರ್ಟಿಕ್ಯುಲೇಟ್ ಮಾಡ್ತಾರಲ್ಲ, ಹೇಳೋ ರೀತಿಗೆ ಹಾಗೆ ಕರೆಯೋದು. ಅಂದ್ರೆ ಏನು ಅಂದ್ರೆ ಜಡಕ್ಕೂ ಕೂಡ ಚೈತನ್ಯತ್ವವನ್ನ ಆರೋಪ ಮಾಡೋದು. ಇಲ್ಲಿ ಕಲ್ಲು ಕರಗಿತು, ಕಲ್ಲು ಯಾವತ್ತೂ ಕರಗೋದಿಲ್ಲ, ಕಲ್ಲು ಕರಗುತ್ತಂತೆ ಈ ವಾಲಿಯ ಒಂದು ದೀನವಾಣಿಗೆ, ಅವನ ಬೇಡಿಕೆಗೆ. ಮತ್ತೆ ಹುಲ್ಲು ತಲೆದೂಗಿತ್ತು, ತೃಣವೂ ಕೂಡ ತಲೆದೂಗುತ್ತಂತೆ. ಅದು ಗಾಳಿಗೆ ತಲೆದೂಗೋದು ಬೇರೆ ವಿಷಯ, ಆದರೆ ಇವನ ದೀನವಾಣಿಗೆ ಅದು ಹುಲ್ಲು ಕೂಡ ತಲೆದೂಗ್ತಾ ಇದೆ. ಭಕ್ತಿಗೆ ಹುಲ್ಲೆ ಹುಲಿ ಕಣ್ಣೀರ ನಿಟ್ಟವು. ಇವು ಮನುಷ್ಯ ಜಾತಿ ಅಲ್ಲ, ಆದರೆ ಅವು ಕೂಡ ಕಣ್ಣೀರನ್ನ ಇಡ್ತಾ ಇದೆಯಂತೆ. ಆದರೆ ಕಲ್ಲಿಗೂ ಕಲ್ಲಾಗ್ಬಿಟ್ಟಿದ್ದಾನೆ ಈ ಮುನಿಪ. ಅವನಲ್ಲಿ ಕ್ಷಮೆ ಇರಬೇಕಾಗಿತ್ತು, ದಮೆ ಇರಬೇಕಾಗಿತ್ತು, ಜೀವ ಕಾರುಣ್ಯ ಇರಬೇಕಾಗಿತ್ತು, ಅನುಕಂಪ ಇರಬೇಕಾಗಿತ್ತು, ಯಾವುದೂ ಇಲ್ಲ. ಕಲ್ಲಿಗೂ ಕಲ್ಲಾಗ್ಬಿಟ್ಟಿದ್ದಾನೆ ಅವನು. ಅವನ ಮನೆಯನ್ನ ಹೊಕ್ಕ ಅಂತ ಹೇಳಿ ಅವನ ತಪ್ಪನ್ನ ಮನ್ನಿಸಲ್ಲ ಅಂತ ಹೇಳ್ತಾ ಇದ್ದಾನೆ.